ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಪ್ರತಿಯೊಂದು ಸಲವೂ ಗುರುವಾರ ಬಂದಾಗ ರಂಗರಾವ್ ಮಹಾರಾಜರವರ ಪಾದಗಳಿಗೆ ದೀರ್ಘದಂಡ ನಮಸ್ಕಾರ ಹಾಕುವ ಅವಕಾಶ ಹಾಗೂ ಅದರೊಂದಿಗೆ ಅವರ ಸಚ್ಶಿಷ್ಯರಾದ ಶ್ರೀ ಶಂಕರರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರಿಗೂ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ ನಮ್ಮ ಸತ್ಸಂಗದ ಎಲ್ಲ ಸದಸ್ಯರ ಪರವಾಗಿ ಅವರನ್ನು ಇಂದಿನ ಶ್ರೀ ಸಮರ್ಥ ರಾಮದಾಸ್ ವಿರಚಿತ ಮನಾಚ ಬೋಧ ಅಥವಾ ಮನಾಚ ಶ್ಲೋಕ ಇದರ ಆಖ್ಯಾನವನ್ನ ಅವರು ತಮ್ಮೆಲ್ಲರಿಗೂ ತಿಳಿಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಜೈ ಗುರು. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः. गुरुर्साक्षात् परब्रह्म तस्मै श्री गुरुवे नमः. सदानंद सद्गुरु भावराज योगी ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुका सारिखे पूर्ण वैराग्य ज्यांचे. वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದೊಳು ಸುಖ ಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. कोमल वाचा धेरे राम. विमल करणी धेरे राम. प्रसंग ओळखी धेरे राम. धूर्त कळा मज धेरे राम. कोमल वाचा धेरे राम. विमल करणी धेरे राम. प्रसंग ओळखी धेरे राम. धूर्त कळा मज धेरे राम. हितकारक धेरे राम. जन सुखकारक धेरे राम. अंतर पारखी धेरे राम. बहुजन मैत्री धेरे राम. कोमल वाचा धेरे राम. विमल करणी धेरे राम. प्रसंग ओळखी धेरे राम. धूर्त कळा मज धेरे राम. विद्या वैभव धेरे राम. उदासीनता धेरे राम. मागो नेणे धेरे राम. मजन कळे ते धेरे राम. कोमल वाचा धेरे राम. विमल करणी धेरे राम. प्रसंग ओळखी धेरे राम. धूर्त कळा मज धेरे राम. मागो नेणे धेरे राम. मजन कळे ते धेरे राम. तुझी आवडी धेरे राम. दास म्हणे मज धेरे राम. कोमल वाचा धेरे राम. विमल करणी धेरे राम.
प्रसंग ओळखिते रे राम, धूर्त कळा मज दे रे राम, धूर्त कळा मज दे रे राम, धूर्त कळा मज दे रे राम. जय जय रघुवीर समर्थ. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನ ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ದಂಡವತ ಪ್ರಣಾಮಗಳನ್ನ ಸಲ್ಲಿಸಿ, ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ದಂಡವತ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅಧಿದೇವತೆಯಾಗಿರುವಂತಹ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನು ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಇಂದಿನ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲಾ ಗುರು ಹಿರಿಯರಿಗೆ, ತಾಯಂದಿರಿಗೆ, ಸಾಧಕರಿಗೆ, ಮುಮುಕ್ಷುಗಳಿಗೆ, ಗುರು ಬಂಧುಗಳಿಗೆ ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ, ನಾವು ನೀವುಗಳೆಲ್ಲ ಸಮರ್ಥರು ಕೊಟ್ಟ ಅವಕಾಶ ಮತ್ತೊಮ್ಮೆ ನಿಮ್ಮ ಮನಸ್ಸಿಗೆ ನೀವು ವಿಶೇಷವಾದಂತಹ ಒಂದು ಬೋಧೆಯನ್ನ ಮಾಡ್ರಪ್ಪ. ಮನಸ್ಸಿಗೆ ಬೋಧೆ ಮಾಡ್ಲಾರ್ದ ನಿಮ್ಮಲ್ಲಿ ಬದಲಾವಣೆ ಆಗುವುದಿಲ್ಲ. ಯಾಕಂದ್ರ ಈ ಮನಸ್ಸು ಅನ್ನುವಂಥದ್ದು ಹೆಂಗದ ಅಂದ್ರ ಬಂಧನ ಮತ್ತು ಮೋಕ್ಷಕ್ಕ ಈ ಮನಸ್ಸೇ ಕಾರಣದ ಅಂತಾರ. ಕಾಕಣಿಕೆ ರಾಮಾಚಾರ್ಯ ಅಂತಾರ, ಮನವೇ ಕಾರಣವು ಬಂಧನ ಮೋಕ್ಷಗಳಿಗೆ, ಮನವೇ ಕಾರಣ ಇಲ್ಲಿ ಸುಖ ದುಃಖಗಳಿಗೆ, ಮನಸ್ಸು ಬಿಗಿ ಹಿಡಿದು ವಿಷಯಗಳ ತ್ಯಜಿಸು, ಮನಸ್ಸು ನಾಮಸ್ಮರಣೆಯೋಳು ಸದಾ ಇರಿಸು ಅಂತೇಳಿ ನಮ್ಮಲ್ಲಿ ಇಲ್ಲಿ ಕಾಕಂಡ್ಕಿ ರಾಮಾಚಾರ್ಯರು ಅಂತೇಳಿ ದೊಡ್ಡ ಏನಪ್ಪಾ ಅಂದ್ರೆ ಜ್ಞಾನಿಗಳಾಗಿ ಹೋದ್ರು. ಅವರು ತಮ್ಮ ಪ್ರಸಾದದಲ್ಲಿ ಈ ಮಾತನ್ನ ಹೇಳ್ತಾರ. ಅಂದ್ರ ಎಲ್ಲಕ್ಕೂ ಮನವೇ ಕಾರಣದ. ಇವತ್ತು ನಮ್ಮನ್ನು ಬಂಧನದೊಳಗೆ ಸಿಲುಕು ಅದೇ ಕಾರಣದ, ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಡ್ಲಿಕ್ಕೂ ಮನಸ್ಸೇ ಕಾರಣದ. ಅದಕ್ಕೆ ಸಮರ್ಥರಂದ್ರು, ಮನ ಸಜ್ಜನ ಭಕ್ತಿ ಪಂಥೇಚಿ ಜಾವೆ, ಸಜ್ಜನನಾದ ಮನವೇ ಅಂತ ಹೇಳಿ ಸಮರ್ಥರು ಈ ಮನಸ್ಸಿಗೆ ಸಜ್ಜನ ಅಂತ ಹೇಳಂದ್ರು. ವಾಸ್ತವಿಕವಾಗಿ ಮನಸ್ಸೇನು ಸಜ್ಜನ ಅಲ್ಲ, ನಮ್ಮದು ನಿಮ್ಮದು ಮನಸ್ಸ. ಇದಕ್ಕೆ ಸಜ್ಜನ ಅನ್ನುವಂತಹದ್ದೇನು ಅಂತ ಪರಿ ವಿಶೇಷ ಇದು ಇಲ್ಲ. ಯಾಕಂದ್ರ ಇದು ಅತ್ಯಂತ ಚಂಚಲ ಅದ. ಯಾವಾಗ ಭಗವಂತ ನೆನಸ್ತದ, ಯಾವ ಕ್ಷಣದಾಗ ಪ್ರಪಂಚದೊಳಗೆ ಮುಳುಗಿ ಬಿಡ್ತದ, ಇದು ಆ ಮನಸ್ಸ ಹೇಳಲಿಕ್ಕೆ ಬರುದಿಲ್ಲ. ಆ ಮನಸ್ಸಿಗೆ ಒಂದ್ ಕ್ಷಣದಾಗ ಹಿಂಗಿರ್ತದ, ಒಂದ್ ಕ್ಷಣದಾಗ ಹಂಗಿರ್ತದ. ಮೊದಲೇ ಮರ್ಕಟ ಮೇಲೆ ಮಧ್ಯದ ಮದವೆದೇ ಪಿಡಿದಿರಲ್ಲ. ಮಂಗ್ಯನಗತೆ ಇರುವಂತ ಈ ಮನಸ್ಸ ಅದ್ರಾಗ ಮತ್ತಿಷ್ಟೆಲ್ಲ ಬಾಲಕ್ ಚೋಳ್ ಕಡ್ಸೋದಾಗ್ಲಿ, ಒಳಗ ಭೂತ ಸಂಚಾರ ಮಾಡಿಸೋದಾಗ್ಲಿ, ಅದಕ್ಕ ಏನಪ್ಪಾ ಅಂದ್ರ ಈ ದಾರು ಕುಡ್ಸೋದಾಗ್ಲಿ, ಇವೆಲ್ಲ ಏನ್ ಮಾಡಿದ್ರ ಆ ಮಂಗ್ಯ ಹೆಂಗ್ ಮಾಡ್ತದ ಅದಕ್ಕಿಂತ ಎಷ್ಟೋ ಪಟ್ಟ ಹೆಚ್ಚಿಗೆ ನಮ್ಮ ಮನಸ್ಸು ಮಾಡ್ತಿರ್ತ ಅಂದಾಗ ಇದಕ್ಕೇನು ಸಜ್ಜನ ಅಂತನ್ನುವಂತ ಅವಶ್ಯಕತೆ ಇಲ್ಲ. ಆಕ್ಚುಲಿ ಸಜ್ಜನನಾದ ಮನಸ್ಸು ಅಲ್ಲಿದು. ಆದ್ರೂ ಮಹಾರಾಜರು ಯಾಕಂದ್ರೆ ಕೆಲಸ ಆಗ್ಬೇಕಾಗ್ಯದ ನಮಗ. ಯಾಕಂದ್ರೆ ಮನುಷ್ಯ ಜನ್ಮ ತಗೊಂಡು ಬಂದೆವು ಅಂದಾಗ ಇದು ಒಂದು ಜನ್ಮದ, ನಮಗ ನಿಮಗ ಇರುವಂತ ಜನ್ಮ ಇದು ಒಂದದ. ಇದು ಒಂದು ಜನ್ಮದಾಗ ಅಕಸ್ಮಾತ್ ನಾವು ಜಾರಿ ಬಿಟ್ಟೆವು ಅಂದ್ರ ಮತ್ತೆ 84 ಲಕ್ಷ ಜೀವರಾಶಿಯೊಳಗ ಮತ್ತೆ ಗರ್ಭವಾಸದ ದಾರುಣವಾದ ದುಃಖವನ್ನು ಅನುಭವಿಸಬೇಕಾಗ್ತದೆ. ಇದು ಯಾವಾಗಲೂ ನಮಗ ಅರಿವಿನ ಜನ್ಮಕ್ ಬಂದವ್ರು ನಾವು ಇದನ್ನ ಎಚ್ಚರದೊಳಗೆ ಇಡ್ಬೇಕಂತಾರವ್ರು. ಇಲ್ಲಿ ಕಾಲ್ ಜಾರ್ತು, ಇಲ್ಲಿ ಒಂದ್ ಸ್ವಲ್ಪ ನಾವು ಅಂತ್ಯ ಕ್ಷಣದೊಳಗ ಎಂತ ಮತಿಯೋ ಅಂತ ಗತಿ ಅಂತ ಸಮರ್ಥರು ಅಂತಾರ. ಅಂತ್ಯ ಕಾಲದೊಳಗ
ಕೊನೆಯ ಒಂದು ಶ್ವಾಸದೊಳಗ ಕೊನೆಯ ಒಂದು ಶ್ವಾಸ ನಂಬುದು ಭಗವಂತನ ನಾಮದ ಜೊತೆ ಹೋಗ್ಬೇಕಂತಾರವ್ರು. ಇಷ್ಟೇ ಅದ ಇದ್ರದ್ದು ಏನಪ್ಪಾ ಅಂದ್ರ ಸದ್ಗತಿಗೆ ಏನ್ ಬೇಕು ಅಂದ್ರ ಕೊನೆಯ ಶ್ವಾಸ ಆ ರಾಮನ ನಾಮ ಜೊತೆಗೆ ಹೋಗ್ಬೇಕದು. ಇದು ಈ ಒಂದು ಶ್ವಾಸ ಹೋಗೋ ಸಂಬಂಧ ಇಂದಿನಿಂದ ಪ್ರಯತ್ನ ಮಾಡ್ಬೇಕಾಗ್ಯದ ನಾವು. ಯಾಕಂದ್ರ ಇಂದಿನಿಂದ ಪ್ರಯತ್ನ ಹೆಂಗ್ ಮಾಡ್ಬೇಕಂದ್ರ ನಮ್ಮ ಪಡಿಲೆ ಒಳನ ಇಂದ್ರಿಯಾಸಕಳ ನಮ್ಮ ಇಂದ್ರಿಯಗಳಿಗೆ ಅದೊಂದು ಚಟ ಬೀಳ್ಬೇಕಾಗ್ಯದ. ಅದು ಚಟ ಬೀಳ್ಬೇಕಾಗಿತ್ತಂದ್ರ ಒಂದ್ ದಿವ್ಸಕ್ಕೆ ಚಟ ಬೀಳುದಿಲ್ರಿ. ಚಟ ಹೆಂಗ್ ಬೀಳ್ತದ ಅಂದ್ರ ಬಹಳಷ್ಟು ವರ್ಷಾನುಗಟ್ಲೆ ನಾವು ಅದಕ್ಕೊಂದು ಒಳಕೆ ಹಾಕಿದಾಗ ಆ ಚಟ ಬೀಳ್ತದ. ಈಗ ನೋಡ್ರಿ ನಮ್ ಕಡೆ ಎಲ್ಲ ಬಾವಿ ಸೇದು ಬಾವಿ ಅಂತ ಇರ್ತಿತ್ತು. ಕೊಡ ಸೇರಿ ಅಕ್ಕಲ್ ಮೇಲೆ ಇಡ್ತಿದ್ರು. ಕೊಡ ಮಣ್ಣಿನ ಕೊಡ ಇರ್ತಿದ್ದು ಖರೆ ಅವು. ಆ ಸೇದಿ ಇಟ್ರ ಬಹಳಷ್ಟು ದಿವ್ಸ ಇಟ್ಟಾಗ ಏನಾಗ್ತಿತ್ತು ಅಂದ್ರ ಆ ಕೊಡ ಇಟ್ಟ ಜಾಗದಾಗ ಕಲ್ಲು ತೆಗ್ ಬೀಳ್ತಿತ್ತು. ಮತ್ತ ಮಣ್ಣಿನ ಕೊಡದ ಅದೇ ಅದ್ರದ್ದೇನು ಕಠಿಣತ ಏನು, ಕಲ್ಲಿನ ಕಠಿಣತ ಏನು. ಆದ್ರ ಮೃದುವಾದ ಮಣ್ಣಿನ ಕೊಡ ಬಹಳಷ್ಟು ದಿವಸ ನಾವು ಒಂದೇ ಜಾಗದಾಗ ಇಡುವುದರಿಂದ ಹೆಂಗ ತೆಗ್ ಬೀಳ್ತದೋ ಹಂಗ ಈ ಮನಸ್ಸೇನದಲ್ಲ, ಚಂಚಲವಾದ ಮನಸ್ಸ, ನಮ್ಮ ಇಂದ್ರಿಯಗಳು ಇವತ್ತರ ಒಂದು ಓಘ ಇವನ್ನೆಲ್ಲ ಕಡಿಮೆ ಆಗಿ ಇದು ನಾಮದಲ್ಲೇ ನೆಲೆ ನಿಲ್ಲಬೇಕಾಗಿತ್ತಂದ್ರೆ ಬಹಳಷ್ಟು ವರ್ಷದಿಂದ ನಾವು ಈ ನಾಮಸ್ಮರಣೆಯನ್ನು ಮಾಡ್ಬೇಕಾಗ್ತದೆ. ಭಗವಂತನ ನಾಮಸ್ಮರಣೆಯನ್ನು ಬಹಳಷ್ಟು ವರ್ಷದಿಂದ ಮಾಡ್ಬೇಕಾಗ್ತದೆ ಅಂತಾರ. ಅಂದ್ರೇನು ಅದಕ್ಕೊಂದು ಚಟ ಬೀಳ್ಬೇಕು. ತುಕಾರಾಮ್ ಮಹಾರಾಜರಿಗೆ ಹೆಂಗ್ ಚಟ ಬಿದ್ದಿತ್ತು ಹಂಗ ನಮಗ್ ಚಟ ಬೀಳ್ಬೇಕು. ಕೂತಾಗ ನಿಂತಾಗ ರಾಮ ರಾಮ ಎನ್ನು ಅಂದ್ರ ಅವ್ರು. ಕಾಕಣಿಕಿ ರಾಮಾಚಾರ್ಯ ಅಂತಾರ, ಕೂತಾಗ ನಿಂತಾಗ ರಾಮ ರಾಮೆನ್ನು, ನೋಟದೊಳು ನಿದ್ರೆಯೊಳು ರಾಮ ರಾಮೆನ್ನು. ನೋಡ್ರಿ, ಕೂತಾಗ ನಿಂತಾಗ ರಾಮನ್ನು, ನೋಟದೊಳು ನೋಡು ಹೊತ್ನ್ಯಾಗ, ನಿದ್ರೆಯೊಳು ಮಲ್ಕೋ ಹೊತ್ನ್ಯಾಗ ರಾಮ ರಾಮೆನ್ನು. ಯಾವಾಗಲೂ ರಾಮ ನಿನ್ನೊಳಗೆ ಇರುವ ಪ್ರೇಮದಿಂದಲೇ ಕರೆವೋ ಎಂದು ಬರುವ. ನಮ್ಮಂತಲ್ಲಿದ್ರ ಕರೆದ್ರ ಬರ್ತಾನ ನಾವು ಅನಲ್ಲಿಲ್ಲದ ನಮ್ ಕಡೆ ಇರುವುದಿಲ್ಲ ಅವ. ಈಗ ನೋಡ್ರಿ, ಯಾರಿಗಾರ ನಾವ್ ಕೇಳಿದ್ವಿ ಅಂದ್ರೆ ಯಾಕ್ರಿ ಆರಾಮ್ ಇದ್ದೀರಿ ಏನ್ರಿ ಅಂತ ಕೇಳಿದ್ರೆ ಯಾರು ಒಳ್ಳೆ ಆರಾಮ್ ಇದ್ದರಂತ ಅನ್ನೋದಿಲ್ಲ. ಬಾ ಕಡಿಮೆ ಮಂದಿ ಅಂತಾರ. ಎಲ್ಲಿ ಆರಾಮ್ರಿ ಅಂದ್ರೆ ಇಲ್ಲಿ ಸನೇದಾಗ ಇಲ್ಲೇ ಇಲ್ಲ ಅಂತ ಅವ ರಾಮ. ಅವ್ರಿಗೆ ಇಲ್ಲಿ ಸನೇದಾಗ ಇಲ್ಲೇ ಇಲ್ಲ, ಎಲ್ಲೇ ಇದ್ದಾನವ. ಮತ್ ಇವನು ಕೂಗ ರಾಮ ಕೇಳಿಸೋ ತನಕ ಈಗ ಒಂದ್ ವ್ಯಕ್ತಿ ಹೋಗ್ತಿರ್ತಾನಂತ ತಿಳ್ಕೊರಿ. ನಾನೇ ಹೋಗ್ತಿರ್ತೇನ್ರಿ. ಹೋಗುವ ಹೊತ್ನ್ಯಾಗ ನೀವು 1 ಕಿಲೋಮೀಟರ್ ಅಂತರ ಮೇಲೆ ನನಗೆ ಶಂಕರಣ್ಣವ್ರ ಅಂದ್ರ ನಾ ಎಲ್ಲಿ ಹೊಳಿ ನೋಡ್ಬೇಕು ನಿಮಗ? ನನ್ನ ಹಿಂದಿಂದ ಇದ್ರಿ ಅಂದ್ರ ಒದರಿದ ಕೂಡಲೇ ಇಲ್ಲಪ್ಪ ಪ್ರಸಾದ ಒದರ್ಲಿಕ್ಕತ್ತಾರ ಅಂತ ನಾವು ಹೊಳಿ ನೋಡ್ತೀನಿ. ಹಂಗ ರಾಮ ನಮ್ಮ ಸಮೀಪ ಇರ್ಬೇಕು. ಯಾವಾಗಲೂ ರಾಮ ನಿನ್ನೊಳಗೆ ಇರುವ. ಯಾವಾಗಿರ್ತಾನ? ಚಾಲತಾ ಬೋಲತಾ ಧಂಧಾ ಕರಿತಾ ಖಾತಾ ಜೀವಿತ ಸುಖಿ ಹೋತಾ ನಾನಾ ಉಪಭೋಗ ಭೋಗಿತ ನಾಮ ವಿಸರುನೈ ಅಂತ ಸಮರ್ಥರಂತಾರ. ಅಂದ್ರ ಸತತ ನಾಮಸ್ಮರಣೆಯಿಂದ ಮಾತ್ರ ಅಂತ್ಯದ ಒಂದು ಕೊನೆಯ ಶ್ವಾಸ ನಾಮದೊಳಗೆ ಹೋಗ್ಲಿಕ್ಕೆ ಸಾಧ್ಯದ ಹೊರತಾಗಿ ಇರ್ಲಿಕ್ಕಂದ್ರ ಅದು ಸಾಧ್ಯನೇ ಇಲ್ಲ ಅಂತ. ಇರ್ಲಿಕ್ಕಂದ್ರೆ ಸಾಧ್ಯನೇ ಇಲ್ಲ. ಅದು ಅಂತ್ಯಕಾಲದ ಒಂದು ಪರಿಸ್ಥಿತಿ ಹೆಂಗಿರ್ತ ಅಂದ್ರ ಅದು ಹಂಗೆ ಇರ್ತದ. ಅದಕ್ಕೆ ಪುರಂದರದಾಸರು ಅಂದ್ರು, ಆಗ ನೀ ಕಾಯಬೇಕು ಅಂತ. ಆಗ ನೀ ಕಾಯಬೇಕು ಇಂದಿರ ರಮಣ, ಆಗ ನೀ ಕಾಯಬೇಕು. ಈಗ ನೀ ಕಾಯ್ದರೇನು, ಕಾಯದಿದ್ದರೆ ಏನು ಅಂತಾರ. ಈಗೇನ್ ಹರಕತ್ತಾಗಿಲ್ಲ ನಿನಗ. ಅಂತ್ಯದ ಕೊನೆಯ ಶ್ವಾಸ ಏನದಲ್ಲ ಆವಾಗ ನೀ ಬಂದು ನೆನಪು ಮಾಡಿ ಅನ್ನೋ ರಾಮ ಅಂತೇಳಿ ನನ್ನ ಕಲೆ ಅನಿಸ್ಬೇಕು ನೀನು. ಅಕಸ್ಮಾತ್ ನನ್ನಲ್ಲಿ ಬರ್ಲಿಲ್ಲ ಅಂದ್ರು ಸಹಿತ ಅಷ್ಟು ನಿನ್ನ ಮೇಲೆ ಭಾರ ಆಗೋಟ್ ನಾನು ನಾಮಸ್ಮರಣೆ ಮಾಡ್ಬೇಕಂತ. ಈಗ ಹೆಂಗ ಮಾರುತಿರಾಯ ವನವಾಸದೊಳಗ ಇದ್ದಾಗ ರಾಮ ಲಕ್ಷ್ಮಣ ಸೀತಾ ಇವ್ರಿಗೆಲ್ಲರ ಸಂಬಂಧ ಎಷ್ಟೊಂದು ಸೇವಾ ಮಾಡಿದಂದ್ರ ಸ್ವತಃ ರಾಮಪ್ರಭುವನೇ ತಮ್ಮ ಭರತಗೆ ಹೇಳ್ತಾನ, ಭರತ ಬಾಯಿ ಕಪಿಕೆ ಊರಿನ ಅಮ್ಮನಾಯಿ. ಭರತ ಈ ಕಪಿ ಏನಿದ್ದಲ್ಲ, ಈ ಮಾರುತಿ ಏನಿದ್ದಲ್ಲ, ಈ ಹನುಮಂತ ಏನಿದ್ದಲ್ಲ, ಇವ ನಮ್ಮ ವನವಾಸದೊಳಗ ಮಾಡಿದಂತಹ ಸೇವೆಯಿಂದ ನಾವ್ ಯಾರು ಅಣ್ಣತಮ್ಮರು ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರ. ನಾನು ಲಕ್ಷ್ಮಣ ಅಷ್ಟೇ ಅಲ್ಲ, ನಾವೆಲ್ಲರೂ ಅಣ್ಣತಮ್ಮರು.
ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಂತಾರ ಸೌಯೋಜನ ಮರ್ಯಾದ ಸಮುದ್ರಕ್ಕೋ ಈ ಕೂದಗಯೋ ಮನಮಾಯಿ. ಭರತ ಸೌಯೋಜನ 100 ಯೋಜನ ದೂರಿದ್ದಂತ ಸಮುದ್ರವನ್ನ ಹಾರಿಬಿಟ್ಟಿವ. ಏನು ವಿಚಾರ ಮಾಡ್ಲಿಲ್ಲ. ಮನಮಾಯಿ ಅಂದ್ರೆ ಏನು ವಿಚಾರ ಮಾಡ್ಲಿಲ್ಲ. ನಡು ಬಿದ್ರೆ ಹೆಂಗ ಸತ್ರ ಹೆಂಗ ಅಂತ ವಿಚಾರ ಮಾಡ್ಲಿಲ್ಲ. ಒಬ್ಬನೇ ಮಗ ಮತ್ತ ಅಂಜನಾದೇವಿಗೆ ನೋಡಿದ್ರೆ ಅಂದರ ಸೌಯೋಜನ ಮರ್ಯಾದ ಸಮುದ್ರಕ್ಕೋ ಏ ಕೂದ ಗಯೋ ಮನಮಾಯಿ. ಲಂಕಾ ಜಾರಿ ಸಿಯಾಸುದೀರಾಯೋ. ಲಂಕಾಕ್ ಹೋಗಿ ನನ್ನ ಸೀತಾ ಎಲ್ಲಿದ್ದಾಳ ಅನ್ನುವಂತ ಸುದ್ದಿ ತಗೊಂಡು ಬಂದ. ಪರ ಗರ್ವನ ಈ ಮನಮಾಯಿ. ಇಷ್ಟಾದ್ರೂ ಸಹಿತ ನೋಡಪ್ಪ ರಾಮ, ಇಷ್ಟೆಲ್ಲ ನಾನು ಸಾಯವ ಆದ್ರೂ ಸಹಿತ ನನ್ನ ಸಾವಿನ ಮೇಲಿಂದ ಇದು ಸಹಿತ ಇದು ಮಾಡಿ ಸಮುದ್ರ ಹಾರಿದೆ, ಹೋಗಿ ಸೀತಾನ ಹುಡುಕಾಡ್ಕೊಂಡು ಬಂದೆ ರಾಕ್ಷಸರ ಒಂದ್ ಇದ್ರಾಗ ಅಂತ ಹೇಳಿ. ಒಳ್ಳೆ ನಮ್ಮಂತವ್ರು ಒಂದ್ ಸಣ್ಣ ಕೆಲಸ ಮಾಡಿದ್ರೆ ಎದಿ ಉಬ್ಬಿಸಿ ಅಡ್ಡಾಡ್ತೀವಿ ನಾವು. ಮತ್ತ ಅವ್ ಇಷ್ಟು ದೊಡ್ಡ ಕೆಲಸ ಮಾಡಿದ್ರು ಸಹಿತ ಒಂದ್ ಸರಿನೂ ಸಹಿತ ಏನು ಬೇಡ್ತೀಯೋ ಬೇಡ ಅಂದ್ರ ರಾಮ್ ಕೇಳಿದ್ರೆ ಏನೂ ಬೇಡ ನಾವು, ನನಗೇನೂ ಬೇಡ, ನೀವೊಬ್ಬ ಇದ್ರೆ ಸಾಕು ಅಂದ್ರ ಇಷ್ಟು ಭಾರ ಆಗ್ಬೇಕು ನಾವು ಮಾಡುವಂತ ನಾಮಸ್ಮರಣೆ. ಇವತ್ತಿನ ದಿವಸ ನೀವೆಲ್ಲರೂ ಮಾತ್ರೆ ಸತ್ಸಂಗದ ಒಂದು ಮುಖಾಂತರ ಏನು ಒಂದು ಸತ್ಸಂಗಗಳನ್ನ ಹಮ್ಮಿಕೊಳ್ಳಿಕತ್ತೀರಿ ಅಥವಾ ಮಾಡ್ಲಿಕ್ಕತ್ತೀವು, ನಾವು ನೀವು ಕುಡ್ಸೆ ಮಾಡ್ಲಿಕ್ಕತ್ತೀವು. ಇದ್ರ ಪರಿಣಾಮ ಅಂತ್ಯ ಕಾಲದೊಳಗ ಅಂತ್ಯದ ಶ್ವಾಸದೊಳಗೆ ನಮಗೆ ನಾಮ ಬರ್ಬೇಕು. ಅದು ಯಾವಾಗ ಯಾಕೆ ಇರೋ ಲೆಕ್ಕದು ಅಂತ್ಯ ನಮ್ಮದು ಪ್ರಾರಬ್ಧಾನುಸಾರವಾಗಿ ನಮ್ಮ ಅಂತ್ಯ ಸಮಯದೊಳಗ ನಮ್ಮ ಮುಖದಿಂದ ಭಗವಂತನ ನಾಮ ಬರ್ಬೇಕು. ಇದು ಬರಬೇಕಾಗಿತ್ತು ಅಂದ್ರ ಈಗ ನಾವು ಏನು ಮಾಡ್ಬೇಕು ಅನ್ನೋದು ಬಹಳ ಮುಖ್ಯದ. ಸತ್ಸಂಗ ನಮಗ್ ಏನ್ ಕಲಿಸ್ಕೊಡ್ತದಂದ್ರ ಈ ಸತ್ಸಂಗದ ಮುಖಾಂತರ ನಾವ್ ಏನ್ ತಿಳ್ಕೊಬೇಕಂದ್ರ ಸದ್ಯಕ್ಕೆ ಏನ್ ಮಾಡ್ಬೇಕು. ಅಂತ್ಯ ಕಾಲದೊಳಗೆ ಬರುದಲ್ರಿ ಕೊನೆ ಶ್ವಾಸ ಅಂತಾರಿ. ನಾ ಈಗ ಎಲ್ಲಿ ಕೊನೆ ಶ್ವಾಸ ಅಂತೇಳಿ ಈಗ ಮನ್ಸಿಗೆ ಬಂದಂಗಿದ್ದ ಅವಾಗ ಬರ್ತದ ಅಂತೇಳಿ ನೀವು ವಿಚಾರ ಮಾಡಿದ್ರೆ ಬರುದಿಲ್ಲ. ಅದು ಅವಾಗ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರ. ಈಗ ಮಾಡ್ಬೇಕು, ನೀವು ನೆನಪಾರಿದ್ರು ಬರ್ಬೇಕದು. ಈಗ ನೋಡ್ರಿ, ನಾವು ಹೆಂಡತಿ ಲಗ್ನ ಆದ್ಮೇಲೆ ಹೊಸದಾಗಿ ಲಗ್ನ ಆದವ್ರು ಹೆಂಡತಿ ಹೆಸರು ಇಟ್ಟಿರ್ತಾರ. ಅವಾಗ ಲಗ್ನದಾಗೆ ಇಟ್ಟಿರ್ತಾರ. ಬೇಡ ಒಂದೇ ಬಹಳ ದಿವಸದ ಮೇಲೆ ಒಂದ್ ಮಗ ಹುಟ್ಟಿರ್ತದ. ಯಾವಾಗ ಬೇಕಾದಾಗ ಅದ್ರ ಜರುರತ್ತಿರ್ಲಿಲ್ಲ ಅಂದ್ರೂ ಸಹಿತ ಬಡಬಡಿಸ್ತಿರ್ತಾರ ಅವ್ರು. ಹೌದಲ್ರಿ? ಹಂಗ ನಮಗ ಅನಸ್ಬೇಕು, ಜಗತ್ ಅನಸ್ಬೇಕು, ಇವ್ ಏನ್ ಬಡಬಡಿಸ್ತಾನೋ ಮರೆ ರಾಮ್ 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 ಅಂತ ಹೇಳಿ ಅಂತ ಹಿಂಗ ಅನ್ಬೇಕು ನಾವು. ಜಗತ ಪಿಶಾಚ ಅಂತರಿಶಾಣ. ತುಕಾರಾಮ್ ಮಹಾರಾಜರಂದ್ರು ಜಗತ ಪಿಶಾಚ, ಜಗತ್ತಿನೊಳಗೆ ನಾವು ಪಿಶಾಚಿಗ ಜಗತ್ತೆ ಅನಿಸ್ಬೇಕು ನಾವು ಸಾಧಕರಾದವ್ರು. ಹೆಂಗಿರ್ಬೇಕಂದ್ರೆ ಜಗತ ಪಿಶಾಚ ಅಂತರಿಶಾಣ ಸದಾ ಬ್ರಹ್ಮಿಜಾಣ ನಿಮಗ್ನತು. ಯಾವಾಗ್ಲೂ ಬ್ರಹ್ಮ ಸ್ವರೂಪದೊಳಗ ನಿಮಗ್ನನಾಗಿದ್ದೇವಂದ್ರ ಅಂತ್ಯದ ಶ್ವಾಸ ಅಕಸ್ಮಾತ್ ವಿಸ್ಮರಣೆ ಆದ್ರೂ ಸಹಿತ ಸ್ಮರಣ ಮಾಡಿಕೊಡ್ಲಿಕ್ಕೆ ಸದ್ಗುರುನಾಥ ಬಂದು ನಿಂದಿರ್ತಾನ. ಸದ್ಗುರುನಾಥ ಬಂದು ನಿಂದಿರ್ತಾನ ಅಂದ್ರೆ ಏನು? ನಾವು ಜೀವನ ತುಂಬ ಮಾಡಿದಂತ ಗುರುಭಕ್ತಿಯ ರಿಸಲ್ಟ್ ಯಾವಾಗದ ಅಂದ್ರ ಅಂತ್ಯ ಕಾಲದೊಳಗದ. ಅವಾಗ ಬೇಕಂತಾರ. ಆಗ ನೀ ಕಾಯಬೇಕು. 1 ನಿಮಿಷದಿ ವಾತ ಪಿತ್ತ ಕಫ ಮೊದಲಾಗಿ ವ್ಯಾಧಿಗಳಿಷ್ಟು ಬಾಧಿಸುತ್ತಿರೆ ಇಂದಿರೇಶ ನಿಮ್ಮ ನಾಮ ಒಂದೇ ಕಾಯುವುದು. ಅದಕ್ಕೆ ಬಂದೆನ್ನ ಪುರಂದರ ವಿಠಲ, ನಿನ್ನ ನಾಮ ಕಾಯ್ತದಪ್ಪ. ಅದಕ್ಕೆ ಅಂತ್ಯ ಕಾಲದೊಳಗೆ ನನಗೆ ನೀ ಬಂದರೆ ನೆನಪು ಮಾಡಿಕೊಡಪ್ಪ ಮಾರಾಯ. ಈಗ ನನ್ನ ಕಡೆ ನೀ ಲಕ್ಷ್ಯ ಕೊಡುವುದು ಬಿಡು. ಇದ್ರ ಅರ್ಥ ಏನು? ಹಂಗಂತ ತಿಳ್ಕೊಬೇಡ್ರಿ ನೀವು. ಈಗ ಕೊಡ್ಲಿಕ್ಕಂದ್ರೆ ಹೆಂಗ್ ನಡೀತಂತ ಇದು ಮಾಡ್ಬೇಡ್ರಿ. ಈಗ ಅಂದ್ರೇನು ಆ ರೀತಿ ಅದ್ರ ಮೇಲೆ ಒತ್ತು ಕೊಟ್ಟು ಹೇಳೋ ಸಂಬಂಧ ಹಿಂಗಂತಾರೆ. ಈಗ ಪುರಂದರದಾಸರ 6 ಹಿತವರು ನಿನಗೆ ಈ 6 ಬದುಕಿದರಯ್ಯ ಹರಿ ನಿನ್ನ ನಂಬಿ ಅಂತ. ನಿನ್ ನಂಬಿ ಯಾರು ಬದುಕ್ಯಾರಪ್ಪ ಅಂತ ಕೇಳ್ತಾರ ಪುರಂದರದಾಸರು. ಅಂದ್ರ ಅದರ ಉದ್ದೇಶ ಹಿಂಗ್ಯಾಂಗಂದ್ರಿ ಅಂತನೂ ಹಂಗಿಲ್ಲ. ಅಂತ್ಯಕಾಲ ನಾಮಸ್ಮರಣೆ ಮಹತ್ವ ಹೇಳುವ ಹೊತ್ನ್ಯಾಗ ಹಂಗ ಪ್ರಸಂಗಾನುಸಾರವಾಗಿ ಜ್ಞಾನಿಗಳು ಹೇಳ್ತಿರ್ತಾರ. ಹಂಗ ಇವತ್ತಿ 2 ಶ್ಲೋಕನೊಳಗೆ ಸಮರ್ಥರಂತಾರ, ಆ ನಾಮಸ್ಮರಣೆ ನಿನಗ ಆಗ ಬರಬೇಕಾದ್ರೆ ಈಗ ನೀ ಏನು ಮಾಡಬೇಕು ಅನ್ನುವಂತ ವಿಚಾರಗಳನ್ನೇ ಈ 2 ಶ್ಲೋಕ ಹೇಳ್ತಾವ ನಮಗೆ.
ಬಹಳ ವಿಚಿತ್ರದ ಮನಾತ್ಯ ಶ್ಲೋಕದೊಳಗಿನ ಶ್ಲೋಕಗಳನ್ನ ಮಹಾರಾಜರು ಹೆಂಗ್ ಜೋಡಿಸ್ಯಾರ ಅಂತಂದ್ರ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ ಅಂತೇಳಿ 10 ಶ್ಲೋಕದೊಳಗೆ ಹೇಳಿದ್ರು. ಈಗ ಮುಂದ ಇದು ನಿನಗ್ ಸಾಧಿಸ್ಬೇಕಾಗಿತ್ತಂದ್ರೆ ಏನ್ ಬಿಟ್ಟಾಗ ಸಾಧಿಸ್ತದ? ಒಂದು ನೋಡ್ರಿ, ಒಂದು ವಸ್ತುವನ್ನ ನಾವು ಒಂದ್ ಕಡೆ ಇಡಬೇಕಾಗಿದ್ರೆ ಮೊದಲನೇ ವಸ್ತುವನ್ನು ತೆಗಿಬೇಕು ನಾವು. ಒಂದೇದು, ಯಾವಾಗಲಿ ಒಂದೇ ಜಾಗ ಅದ್ರೊಳಗೆ ಇನ್ನೊಂದು ವಸ್ತು ಇಡಬೇಕಾಗಿತ್ತಂದ್ರೆ ಮೊದ್ಲೇ ವಸ್ತು ನಾವು ತೆಗಿಬೇಕು. ಮೊದ್ಲೇ ವಸ್ತು ತೆಗಿಲಾರ್ದ ಇನ್ನೊಂದು ವಸ್ತು ಇಡ್ಲಿಕ್ಕೆ ಬರುದಿಲ್ಲ. ಹಂಗ ಭಗವಂತನ ನಾಮವನ್ನ ನಾವಲ್ಲಿ ಇಡಬೇಕಾಗಿತ್ತು ಅಂದ್ರ ವಿಷಯದ ಮೇಲೆ ಮಾಯೆಯ ಒಂದು ಮೋಹವನ್ನು ನಾವಲ್ಲಿ ತೆಗಿಬೇಕಾಗಿ, ಈ ವಿಷಯದೊಳಗಿರುವಂತಹ ಈ ಮೋಹವನ್ನ, ವಿಷಯ ವಾಸನೆಗಳನ್ನ ನಾವು ಆ ಜಾಗದಿಂದ ತೆಗದೇವಂದ್ರ ಮಾತ್ರ ಆ ಹೃದಯದೊಳಗೆ ನಾಮವನ್ನ ಸ್ಥಿರ ಮಾಡ್ಲಿಕ್ಕೆ ಬರ್ತಂತ. ನಮ್ಮ ಹೃದಯ ಹೆಂಗಾಗ್ಯದ ಅಂದ್ರ ಪೂರ್ಣ ಪ್ರಪಂಚದಿಂದ ತುಂಬಿ ಬಿಟ್ಟದ. ಕಣ್ಣಿಗೆ ಏನ್ ಕಾಣಿಸ್ತದಲ್ಲ ಅದನ್ನೆಲ್ಲಾ ತುಂಬಿಕೊಂಡೇವ್ ನಾವು. ಎಷ್ಟು ತುಂಬಿಕೊಂಡೇವು ಅಂತಂದ್ರ ಅದನ್ನೇನು ವಿಚಾರ ಮಾಡಿದ್ರೆ ಕಲ್ಪನಾ ಪ್ರತಿ ಕ್ಷಣನು ಏನು ನೋಡ್ತೇವೆ ಅದನ್ನೆಲ್ಲ ತುಂಬ್ಕೊತ ಹೋಗಿಬಿಟ್ಟೆವು. ಇವತ್ತಿನ ದಿವಸ ನೋಡ್ರಿ, ನಾನೇ ಈಗ 68 ವರ್ಷ. ನನಗೆ ನೀವು 5-6 ವರ್ಷದಿಂದ ಏನೇನ್ ತುಂಬಿಕೊಂಡು ಈಗಾದ್ರೂ ನೆನಪಲಿ ಹೇಳ್ತೀನಿ ನಾನು. ಅಂದ್ರ 5-6 ವರ್ಷದಿಂದ ತುಂಬಲಿಕ್ಕೆ ಶುರು ಮಾಡೇವು. ಮತ್ತೊಂದು ಏನು ತುಂಬಿಲ್ಲ, ಇದನ್ನೇ ತುಂಬೇವು. ಕಣ್ಣಿಗೆ ಏನು ಕಾಣಿಸ್ತದ, ಕೆಲವೊಂದು ವಸ್ತುಗಳನ್ನು ತುಂಬೆವು, ಕೆಲವೊಂದು ವಿಚಾರಗಳನ್ನು ತುಂಬೆವು, ಕೆಲವೊಂದಿಷ್ಟ ಏನಪ್ಪಾ ಅಂದ್ರೆ ಚಂದ ವಿಷಯ ವಿಚಾರಗಳನ್ನು ತುಂಬಿಕೊಂಡೆವು. ಅಂದ್ರೆ ಏನ್ ನೋಡೇವು ಅದನ್ನ ತುಂಬೆವು. ಏನ್ರಿ, ಎಷ್ಟೋ ಸಿನಿಮಾಗಳನ್ನು ತುಂಬೆವು, ಎಷ್ಟೋ ಹಾಡುಗಳನ್ನು ತುಂಬೆವು, ಎಷ್ಟೋ ಏನಪ್ಪಾ ಅಂದ್ರ ಸಿನಿಮಾ ನಟನ ಮಾಡೋರು ತುಂಬಿಕೊಂಡು ಎಷ್ಟು ತುಂಬೇವು ಅಂದಿರಿ ನೀವು. ಇಷ್ಟಲ್ದ ಮತ್ತ ತುಂಬಿಕೊಂಡೇವು. ನಾ ಹೆಂಗ 5 ವರ್ಷನಾಗಿ ಹೆಂಗಿದ್ನೆ, 10 ವರ್ಷನಾಗಿ ಹೆಂಗಿದ್ನೆ ಅನ್ನುವಂತ ನಮ್ಮ ರೂಪಗಳನ್ನು ತುಂಬಿಕೊಂಡೆವು. ಈಗನು ಮತ್ ಹಂಗೆ ಮತ್ ತೆಗಿತೇವು, ಫೋಟೋ ತಕ್ಕೋತೇವು, ಮತ್ ಅದನ್ನ ನೋಡ್ತೇವು, ಅದನ್ನು ತುಂಬಿಕೊಳಿಕತ್ತೇವು. ಎಷ್ಟು ತುಂಬುದ್ರಿ ಇದು? ಇಷ್ಟು ತುಂಬೇವು. ಇಷ್ಟು ತುಂಬಿದ್ರೊಳಗ ರಾಮನ್ ಹೆಂಗ ನಾವು ಕೂಡಿಸ್ಲಿಕ್ಕೆ ಬರ್ತೇವೆ ವಿಚಾರ. ಇಷ್ಟು ನಾವು ತುಂಬಿಕೊಂಡವ್ರು ನಾವು ಅಲ್ಲಿ ನಮ್ಮ ಸದ್ಗುರುನಾಥನ ಕೂಡಿಸ್ಬೇಕಾಗಿದೆ. ಸದ್ಗುರುನಾಥನ ಸ್ಥಾಪನಾ ಮಾಡ್ಕೋಬೇಕಾಗಿದೆ ಹೃದಯದೊಳಗೆ. ಸದ್ಗುರುನಾಥ ಅಂತ ನನ್ನ ನಾಯೆಲ್ಲ ಬರ್ಬೇಕಂತನು ಮಾರಾಯ, ನಿನ್ನ ಒಳಗಿನ ತುಂಬುದ್ ಮಂದಿ ಖಾಲಿ ಮಾಡ್ಲಾರ್ದ ನಾ ಎಲ್ಲಿ ಬರ್ಲಿ ಅಂತಂತಾರ. ಹೌದ ಅಂತೀರಲ್ಲ ಅಂತೀರ. ಈ ಖಾಲಿ ಮಾಡೋ ಕೆಲ್ಸನ ಈ ಸತ್ಸಂಗ ಮಾಡಿಸ್ತದ ನಮ್ಮ. ನೀವು ಒಂದೊಂದೊಂದೊಂದ್ ಖಾಲಿ ಮಾಡ್ಬೇಕು. ಎಷ್ಟು ಕಾಲ ನಾವು ಸತ್ಸಂಗ ಮಾಡಿದ್ರು ಏನು ಖಾಲಿನ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಸತ್ಸಂಗಕ್ಕೆ ಅರ್ಥ ಏನದ ಹೇಳ್ರಿ? ನಾವು ದಿವ್ಸಕ್ಕೆ ಕನಿಷ್ಠ ಅಂದ್ರೆ 2-3 ತಾಸು ನೀವು ಏನ್ ಸತ್ಸಂಗದಾಗ ನೀವು ಕಳಿತೀರಿ, ನಾವು ಏನ್ ಇವನ್ನೆಲ್ಲ ಮಾಡ್ಕೊತ ಏನು ಉಪಾಸನೆಗಳನ್ನು ಮಾಡ್ತೇವೆ, ಎಲ್ಲ ಕಳಿತೇವೆ. ಏನು ಕಳೆದ್ರು ಸಹಿತ ಯಾವ ತೆಗಿಬೇಕಾಗಿತ್ತಂತ ತೆಗಿಲಿಲ್ಲ ಅಂದ್ರೆ ಮಾಡಿದ್ದಕ್ಕ ಏನ್ ಉಪಯೋಗದ ಹೇಳಿ? ಒಂದರೆ ತೆಗಿಬೇಕಲ್ಲ, ಒಂದೊಂದರೆ ತೆಗಿಬೇಕು. ಒಂದು ಸತ್ಸಂಗದಾಗ ಒಂದು ತೆಗಿಯೋದು. ಯಾಕಂದ್ರೆ ನಿಮ್ಮ ಇಲ್ಲಿ ಅಂತೂ ದಿವ್ಸ ಸತ್ಸಂಗ ನಡೀತದೆ. ದಿವ್ಸ ಒಂದೊಂದ್ ತೆಗದ್ರೂ ಬಹಳ ದಿವ್ಸ ಹೋಗ್ತಾ ಅಂತಾರ ಅವ್ರು. ಯಾಕಂದ್ರೆ ಅಟ್ಟು ತುಂಬಿಕೊಂಡೇವ್. ಅದಕ್ಕೆ ಸಮರ್ಥರಂದ್ರು ಈ 2 ಶ್ಲೋಕನಾಗ ಅವರು ಹೇಳ್ತಾರ. ಅದನ್ನ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಈ 2 ಶ್ಲೋಕ ಯಾವಂದ್ರೆ 79 ಮತ್ತು 80. ಈ 2 ಶ್ಲೋಕಗಳು. ಈ 2 ಶ್ಲೋಕದೊಳಗೆ ಮೊದಲೇ 79ನೇ ಶ್ಲೋಕದಾಗ ಸಮರ್ಥರಂತಾರ, ಮನಾ ಪಾವನಾ ಭಾವನಾ ರಾಘವಾಚಿ धरी अंतरी सोडी चिंता भवाची, भवाची जीवा मानवा भूली ठेली, नसे वस्तूची धारणा व्यर्थ गेली. जय जय रघुवीर समर्थ. ಇದರ ಅರ್ಥ ಸಾಮಾನ್ಯವಾಗಿ ಇಷ್ಟದ, ಮನವೇ ಪ್ರಪಂಚದ ಚಿಂತೆಯನ್ನು ತ್ಯಜಿಸಿ ಪಾವನನಾದ ರಾಘವನ ಭಕ್ತಿಯನ್ನು ಅಂತಃಕರಣದಲ್ಲಿ ಇರಿಸು. ಮಾಯೆಯಿಂದ ಜೀವನಿಗೆ ಮರೆಯು ಆವರಿಸಿತು. ಆದ್ದರಿಂದ ಅಸತ್ಯ ವಸ್ತುಗಳಲ್ಲಿ ಇಟ್ಟ ಶ್ರದ್ಧೆ ವ್ಯರ್ಥ ಹೋಯಿತು ಅಂತೇಳಿ ಈ ಒಂದು ಶ್ಲೋಕದ ಅರ್ಥ. ಇನ್ನ 80ನೇ ಶ್ಲೋಕ,
धरा श्रीवरात्या हरा अंतराते धरा दुस्तरात्या परा सागराते सरावी सरात्या भरा दुर्भराते करानी करात्या खरा मत्सराते जय जय रघुवीर समर्थ. ಹರನ ಹೃದಯವಾಸಿಯಾದ ಆ ದೇವನನ್ನು ಗಟ್ಟಿಯಾಗಿ ಹಿಡಿದು ದುಸ್ತರವಾದ ಭವಸಾಗರವನ್ನು ದಾಟಿ ಪರಾತೀರವನ್ನು ತಲುಪಿರಿ. ಎಂದೂ ತುಂಬದ ಈ ಹೊಟ್ಟೆಗಾಗಿ ನಿರಂತರ ನಡೆಸಿದ ಹೋರಾಟವನ್ನು ನಿಲ್ಲಿಸಿ ಮತ್ಸರವೆಂಬ ಕತ್ತಿಯನ್ನು ಹೊಡೆದೋಡಿಸಿರಿ ಅಂತೇಳಿ ಈ 2 ಶ್ಲೋಕದ ಸಾಮಾನ್ಯ ಅರ್ಥ. ಈಗ ನಾವು 79ನೇ ಶ್ಲೋಕವನ್ನ ವಿಶ್ಲೇಷಣೆ ಮಾಡೋಣ. ಬಹಳ ಮನಸ್ಸುಗೊಟ್ಟ ನಾವು ಮನೋವಾದ ಕೇಳ್ಬೇಕು. ಅರ್ಥ ಆಗಿ ಮನಸ್ಸು ಯಾಕಡೆ ಇಟ್ಟು ಕೇಳಿದ್ರೆ ಕೆಲಸ ಆಗೋದಿಲ್ಲ ಅಂತ. ಒಂದು ಮನಸ್ಸದ ನಮ್ಮದು, ಒಟ್ಟ ಇರೋದೇ ಒಂದು ನಮ್ಮದು ನಿಮ್ಮದು ಒಂದು ಮನಸ್ಸದ. ಅದನ್ನ ಎಕಡೆ ಕೊಟ್ರಿ ಅಂತ ತಿಳ್ಕೊರಿ ನೀವು, ಈ ಕಡೆ ಖಾಲಿನೇ ಇರ್ತದ. ಈ ಕಡೆ ಕೊಟ್ರಿ ಅಂದ್ರ ಆ ಕಡೆ ಖಾಲಿ ಆಗ್ಬಿಟ್ಟಿರ್ತದ. ಅದಕ್ಕ ದಯವಿಟ್ಟು ನಿಮಗೆಲ್ಲರಿಗೂ ಕೈ ಮುಗಿದು ಹೇಳ್ತೀನಿ, ಆ ಮನಸ್ಸು ಇಲ್ಲಿ ಕೊಡ್ರಿ. 1 ತಾಸು ಏನದ, 1 ತಾಸಿನ್ಯಾಗ ಆ ಮನಸ್ಸು ನಮ್ ಕಡೆ ಕೊಟ್ಟು ಬಿಡ್ರದ. ಏನ ಅವ ಸಮರ್ಥರು ಏನ್ ಹೇಳ್ತಾರ ನೋಡೋಣ. ಮನಾಪಾವನ ಭಾವನಾ ರಾಗವಾಚಿ ಧರಿ ಅಂತರಿ ಸೋಡಿ ಚಿಂತಾ ಭವಾತಿ ಭವಾಚಿ ಜೀವ ಮಾನವ ಭೂಲಿ ಟೇಲಿ ನಸೆ ವಸ್ತುಚಿ ಧಾರಣಾ ವತ್ತ ಕೇಳಿ. ಮನವೇ ಪ್ರಪಂಚದ ಚಿಂತೆಯನ್ನು ತ್ಯಜಿಸಿ ಪಾವನನಾದ ರಾಘವನ ಭಕ್ತಿಯನ್ನು ಅಂತಃಕರಣದಲ್ಲಿ ಇರಿಸು. ಮಾಯೆಯಿಂದ ಜೀವನಿಗೆ ಮರೆವಾವರಿಸಿತು, ಅದರಿಂದ ಅಸತ್ಯ ವಸ್ತುಗಳಲ್ಲಿ ಇಟ್ಟ ಶ್ರದ್ಧೆ ವ್ಯರ್ಥ ಹೋಯಿತು ಅಂತೇಳಿ ಇದರ ಅರ್ಥ. ಇನ್ನ ಇಲ್ಲಿ ಏನಂತಾರ, ಮನಸ್ಸೆ ಪಾವನ ಭಾವನ ರಾಗವಾಚಿ. ಮನಸ್ಸೆ ಪಾವನನಾದ ರಘುನಾಥನನ್ನ, ರಘುನಾಥ ಪಾವನ ಅಂದ್ರ ಪತಿತ ಪಾವನ ಅಂತಾರ. ಪತಿತ ಪಾವನ ಶ್ರೀರಾಮಪ್ರಭುವಿಗೆ ಏನಂತೇವೆ ನಾವು, ನಮ್ಮಂತ ಪತಿತರನ್ನ ಪಾವನ ಮಾಡುವಂತಹ ಸಾಮರ್ಥ್ಯ ಯಾರಿಗದ ಅವರಿಗೆ ಪತಿತ ಪಾವನ ಅಂತೇವ. ಅಂತ ರಘುನಾಥನ ಭಾವವನ್ನ ನೀನು ಸದಾ ಅವನ ಭಾವ ಹೆಂಗಿಡುದು ಅಂದ್ರ, ಈಗ ಈ ಭಾವ ಅನ್ನುವಂಥದ್ದು ಬಹಳ ಸೂಕ್ಷ್ಮ ಅದ ರೀ. ಆಕ್ಚುಲಿ ಈ ಭಕ್ತಿ ಮಾರ್ಗಕ್ಕೆ ಭಾವ ಬಹಳ ಮುಖ್ಯದ ಅಂತಾರ ಅವ್ರು. ಯಾಕಂದ್ರ ರಾಮದೇವರ ಆಗಿ ಹೋಗಿದ್ದು ತ್ರೇತಾಯುಗದೊಳಗ. ಈಗ ನಾವು ಇದ್ದಾನ ಅಂತೇಳಿ ನಾವು ಆ ರಾಮನ ಒಂದು ಸ್ವರೂಪವನ್ನು ಸದ್ಗುರುಗಳಲ್ಲಿ ನೋಡ್ಬೇಕಾಗ್ಯದ ನಾವೀಗ. ಯಾಕಂದ್ರ ಆ ರಾಮನ ಒಂದು ಸ್ಮರಣೆ ಮಾಡಿ 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 ಆ ಸ್ವರೂಪ ನಮ್ಮ ಸದ್ಗುರುಗಳಾಗ್ಯಾರ. ಯಾರ್ಯಾರು ರಾಮನ ನಾಮಸ್ಮರಣೆ ಅಖಂಡ ಮಾಡ್ಯಾರಲ್ಲ ಅವರು ರಾಮ ಸ್ವರೂಪನೇ ಆಗಿರ್ತಾರ ಅಂತ ತಿಳ್ಕೊಂಡು. ಈಗ ಸದ್ಗುರುಗಳು ಆಗ್ಯಾರ ಅಂದ್ರೆ ಏನು, ನಮಗ ಅದನ್ನ ಕೊಟ್ಟಾರ, ನೀನು ಅದಾಗಂದಾರ, ನಮಗ ಅದ ಆಗುದಾಗವಲ್ತಾಗ್ಯದ. ಯಾಕ ನಾವು ಸೌಡಿಚೆ ಪರಮಾರ್ಥ ಮಾಡ್ಲಿಕ್ಕತ್ತೇವ್. ನಾವು ಸೌಡಿದ್ದಾಗ ನಾಮಸ್ಮರಣೆ ಮಾಡ್ಲಿಕ್ಕತ್ತೇವ್. ಆವಡದಿಂದ ನಾವು ಮಾಡಿದೇವಂದ್ರ ಅವರೆಲ್ಲ ಆವಡದಿಂದ ಮಾಡಿದ್ರು. ನೀವು ಕಲ್ಪನಾ ಮಾಡ್ಕೊಳಿಕ್ ಆಗುದಿಲ್ಲ. ಯಾರ್ಯಾರು ಹಿಂದ ಆಗಿ ಹೋದಂತ ಸದ್ಗುರುವರ್ಯರು ಇದ್ದಾರಲ್ಲ, ಒಮ್ಮೆ ಸದ್ಗುರುಗಳಿಂದ ಏನು ಅದು ಸಬೀಜ ಮಂತ್ರ ಅಂತಾರ, ಅಂದ್ರೇನು ಆ ಒಂದು ಭವತಾರಕ ಮಂತ್ರ ಏನ್ ಸಿಕ್ತಲ್ಲ, ಸಿಕ್ಕು ಕೂಡ್ಲೆ ಹಿಡ್ಕೊಂಡ್ ಬಿಟ್ರಿ ಅವ್ರದ್ನ. ಏನ್ರಿ ಯಾಕೆ ಹಿಡ್ಕೊಂಡ್ರು ಅಂದ್ರ ಆ ಕ್ಷಣದಾಗ ಅವ್ರು ತಿಳ್ಕೊಂಡ್ರು, ಇದು ನನ್ನ ಭವಸಾಗರವನ್ನು ದಾಟಿಸುವಂತಹ ನೌಕಾನೇ ಅದ ಇದು ಅಂತ. ಈ ರಾಮನಾಮ, ಈ ಕೊಟ್ಟಂತ ಭಗವಂತ ಸದ್ಗುರುನಾಥ್ ಕೊಟ್ಟಂತ ನಾಮ ಏನದಲ್ಲ, ಇದು ನೌಕೆ ಇದ್ದಂಗದ. ನೌಕೆಯೊಳಗ ಕೂತ್ರ ಏನು ತ್ರಾಸ ಇಲ್ರಿ, ನಾವು ಆ ದಂಡಿಗೆ ಹೋಗ್ಬಿಡ್ತೇವ್. ಈ ಶೋಧೆ ಹೋಗುದಂದ್ರೆ ಎಷ್ಟ್ ಸಮಸ್ಯೆ ಆಗ್ತದ, ಕೈ ಸೋತಿ ಬಿಡ್ತಾವ ಸ್ವಲ್ಪ ಹೋಗುದ್ರಾಗೆ. ಏನೂ ಬೇಡ, ಹಡಗ್ ಬಂದಿರ್ತದ, ಹಡಗನ್ಯಾಗ ಹೋಗಿ ನಾವು ಕೂತೇವು ಅಂದ್ರ ನಮ್ಮನ್ನ ಆ ದಂಡಿಗೆ ಒಯ್ದು ಬಿಡ್ತದ. ನೀ ಏನ್ ಕೈಕಾಲ ಅಳಗ್ಯಾಡ್ಸು ಬಿಡು, ಸುಮ್ ಮಲ್ಕೊಂಡ್ರು ಸಹಿತ ಒಯ್ತದ. ಹಂಗ ಈ ಭವಸಾಗರವನ್ನ ದಾಟಿಸುವಂತಹ ನಾಮ ಒಂದೇನು ಸದ್ಗುರುನಾಥ್ ನಮಗ್ ಕೊಟ್ಟಲ್ಲ, ಇದು ಸಾಮಾನ್ಯ ನಾಮ ಅಲ್ಲದು, ಭವತಾರಕ ನಾಮ ಅಂತಾರೆ. ಇದು ಭವಸಮುದ್ರವನ್ನ ದಾಟಿಸುವಂತಹ ಏಕೈಕ ನೌಕೆ ಆಗ್ಯದಂತ.
ಅದಕ್ಕೆ ಇವ್ರಂತ ನೋಡ್ರಿ, ಪ್ರೇಮ ಮುದಿತ ಮನಸ್ಸೆ ಕಹೋ ರಾಮ ರಾಮ ರಾಮ್, ರಾಮ ರಾಮ ರಾಮ್, ಶ್ರೀರಾಮ ರಾಮ ರಾಮ್. ಪ್ರೇಮ ಮುದಿತ ಮನಸ್ಸೆ ಕಹೋ ರಾಮ ರಾಮ ರಾಮ್, ರಾಮ ರಾಮ ರಾಮ್, ರಾಮ ರಾಮ ರಾಮ್. ಈ ರಾಮನಾಮ ಏನದಲ್ಲ, ಇದು ಭವತಾರಕ ನಾಮದ ಅಂದಾಗ ಈ ನಾಮಸ್ಮರಣೆಯನ್ನು ಉಳುಕಿದ ನಾಮಸ್ಮರಣೆಗೆ ಹೋಲಿಸ್ಬೇಡ್ರಿ ಅಂತಾರ. ಭಗವಂತನ ಸಹಸ್ರನಾಮನು ಅವ ನಾಮೇ. ಆದ್ರೆ ಯಾ ನಾಮವನ್ನು ಸ್ಮರಿಸಿ ಆ ನಾಮ ಸ್ವರೂಪ ಆಗಿ ತಮ್ಮ ಸ್ವರೂಪವನ್ನೇ ನಾಮರೂಪದಿಂದ ನಮ್ಮ ಹೃದಯದೊಳಗಿಟ್ಟಾರಲ್ಲ ಸದ್ಗುರುನಾಥ. ಈ ನಾಮ ಇದು ಇದು ಹೆಂಗದ ಅಂದ್ರೆ ಸಬೀಜ ನಾಮ. ಇದು ನಮ್ಮ ಹೃದಯದೊಳಗೆ ನಾವು ಅದನ್ನು ಸ್ಥಾಪಿಸ್ಕೊಂಡ್ ಬಿಟ್ಟೇವಂದ್ರೆ ಬೆಳಿಲಿಕ್ಕೆ ಶುರು ಆಗ್ತದೆ. ಈ ಬೆಳೆಯುವಂತ ನಾಮವನ್ನ ನಾವು ಹೆಂಗ್ ಹಿಡಿಬೇಕಂದ್ರ ಆ ಭಾವನೆಯನ್ನು ನಾವು ಮಾಡ್ಕೋಬೇಕು. ಸ್ವತಃ ಆ ನಾಮದೊಳಗೆ ನನ್ನ ಸದ್ಗುರುನಾಥ್ ಇದ್ದಾನ ಅಂತೇಳಿ ಅನ್ನುವಂತ ಭಾವ ಏನದಲ್ಲ ಅದು ನಿರ್ಮಾಣ ಮಾಡ್ಕೋಬೇಕು. ಅವರಂತಾರ ಮನಾಪಾವನ ಭಾವನಾ ರಾಗವ, ಹಂಗ ಭಾವ ಮಾಡ್ಕೋ ಅಂತಾರ. ಇನ್ನ ಭಾವ ಮತ್ತು ಅಭಾವ, ಅಭಾವ ಎಲ್ಲಿಲ್ಲ ಅಲ್ಲಿ ಭಾವ ಇರ್ತದೆ. ಭಾವಿದ್ದಲ್ಲಿ ಅಭಾವ ಇರುವುದಿಲ್ಲ, ಅಭಾವ ಇದ್ದಲ್ಲಿ ಭಾವ ಇರುವುದಿಲ್ಲ. ಈಗ ನೋಡ್ರಿ, ಜಗತ್ತಿನೊಳಗೆ ನಾವು ಏನೇನು ಕಣ್ಣಿಗೆ ಕಾಣಿಸೋದ್ರೊಳಗೆ ಎಲ್ಲದ್ರೊಳಗೂ ನನ್ನ ಸದ್ಗುರುನಾಥ್ ಇದ್ದಾನನ್ನುವಂತಹದ್ದು ಭಾವ. ಎಲ್ಲಾ ಕಡೆ ಇದ್ದಾನ ಅಂತಂತೇಳಿ ಈ ಭಾವ ನಿರ್ಮಾಣ ಮಾಡ್ಕೊಂಡು ಬಂದೇವಂದ್ರ ನಮಗ್ ಜೀವನದೊಳಗ ಎಷ್ಟು ಸರಳವಾಗಿ ಭವಸಾಗರವನ್ನು ದಾಟ್ತೇವಂದ್ರ ನಮಗ್ ಏನು ತ್ರಾಸೇ ಆಗುದಿಲ್ಲ. ಯಾಕಂದ್ರ ಎಲ್ಲಿ ನೋಡಿದಲ್ಲಿದ್ದಾನ, ಅಲ್ಲಿ ಇದ್ದಾನೆ, ಇಲ್ಲಿ ಇದ್ದಾನೆ, ಅಲ್ಲಿ ಇದ್ದಾನೆ, ಇಲ್ಲಿ ಇದ್ದಾನೆ. ಎಲ್ಲಾ ಕಡೆ ಪ್ರಾಣಿ ಪಕ್ಷಿ ಚರ ಅಚರ ಕಲ್ಲ ಮುಳ್ಳ ಎಲ್ಲಾದ್ರೊಳಗೂ ಏನಪ್ಪಾ ಅಂದ್ರ ನನ್ನ ಸದ್ಗುರುನಾಥ್ ಇದ್ದಾನಂದಾಗ ಭಯ ಯಾಕೆ ಬರ್ತದೆ ಹೇಳಿ? ಎಲ್ಲಿ ತನಕ ನಮಗ್ ಭಯ ಹೋಗುದಿಲ್ಲ ಅಲ್ಲಿ ತನಕ ಈ ಭಾವ ಅನ್ನುವಂಥದ್ದು ನಮ್ಮಲ್ಲಿ ನಿರ್ಮಾಣ ಆಗಿರುವುದಿಲ್ಲ ಅಂತ. ಈ ಭಾವ ನೋಡ್ರಿ, ಈಗ ಭಾವಸಾಹೇಬ್ ಮಹಾರಾಜರು ಜಮಖಂಡಿ ಒಳಗ ಅಲ್ಲೇ ರಾಮತೀರ್ಥ ಅಂತದ ಅಂದ್ರೆ ಗುಡ್ದಾಗ ಹೋಗುದದ. ಅಲ್ಲೆಲ್ಲ ಏನಪ್ಪಾ ಅಂದ್ರೆ ಕಟ್ಟಿ ಗಿಂಟಿ ಎಲ್ಲ ರಾಮಜಾಲಿ ಇಂಥವೆಲ್ಲ ಬೆಳೆದಿರ್ತಿದ್ವು. ಆ ಕಂಟ್ಯಾಗ ನಶೀಕ್ಲೆ 3 ಗಂಟೆಗೆ ಒಬ್ಬರೇ ಹೋಗ್ಬಿಡ್ತಿದ್ರು. ಅಲ್ಲೇ ಲಕ್ಷ್ಮಣ್ ಬಡ್ಜಿ ಅನ್ನೋರು ಅವ್ರ ಶಿಷ್ಯರೊಬ್ರು 3 ಗಂಟೆಗೆ ಹೋಗ್ತಾರ ಮಹಾರಾಜರು ಇಂಥ ಕತ್ತಲ್ದಾಗ, ಅಲ್ಲೆಲ್ಲ ಹುಳ ಉಪ್ಪಡಿ ಅಂತೇಳಿ ಅವ್ರಿಗೆ ಅದಕ್ಕೊಮ್ಮೆ ಬೆನ್ನ ಹತ್ತಾರ. ಅವ್ರು ಎಲ್ಲರೂ ಹೋಗ್ತಾರ ನೋಡ್ಬೇಕಂತಂದ್ರ ಅವ್ರು ಹೋಗಿ ಕಂಟ್ಯಾಗ ಹೋಗಿ ಬಿಡ್ತಾರ. ಅವ್ರು ಅಲ್ಲಿ ಹೋಗಿ ಧ್ಯಾನಕ್ಕೆ ಕೂತ್ಕೊಂಡು ಮತ್ ಮುಂಜಾನೆ ಬೆಳಕಾದ ಕೂಡಲೇ ಬರೋರು ಅಲ್ಲಿ ಹೋಗಿ ಅಡವ್ಯಾಗ ಹೋಗಿ ಧ್ಯಾನಕ್ಕೆ ಕೂತ್ಕೊಂಡು. ಇವ್ರಿಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅಂಜಿ ಬಿಡ್ತಾರ ಇವ್ರು. ಲಕ್ಷ್ಮಣ್ ಬಡ್ಜಿ ಅವ್ರು ಅಲ್ಲೇ ಹೊರಗ್ ಕೊಡ್ತಾರ. ಅವ್ರ ಧ್ಯಾನಿಗೆ ಮುಗಿಸ್ಕೊಂಡು ಬರ್ತಾರ. ಮಹಾರಾಜ್ ಏನ್ರಿ ಇದು ಅಂತಾರ ಅವ್ರು. ರಾತ್ರಿ 3 ಗಂಟೆಗೆ ನೀವು ಇಂಥ ಅಡವ್ಯಾಗ ಕೆಟ್ಟ ಕಂಟಿ ಇಂಥ ಗುಡ್ದಾಗ ಹೋಗ್ತಿರಲ್ಲ, ನಿಮಗ್ ಅಂಜಿಕ್ ಬರುಲ್ಲನ್ರಿ ಅಂತ ಕೇಳ್ತಾರ. ನನಗಂತೂ ಅಂಜಿಕ್ ಬಂದ್ ನಾವ್ ಒಳಗ್ ಬಂದಿಲ್ಲ, ನಿಮಗ್ ಅಂಜಿಕ್ ಬರುದಿಲ್ಲನ್ರಿ ಒಬ್ಬರೇ ಹೋಗ್ತಿರ್ಲ. ಅವ್ರಂತಾರ ನಾವ್ ಇದ್ದಾನಲ್ಲ ಅಂತಂದ್ರ. ಒಬ್ಬನೇ ಹೋಗ್ತಾನ, ನಾವ್ ಒಬ್ಬನೇ ಎಲ್ಲಿ ಹೋಗ್ತಾನೋ ಅವನು ಇದ್ದಾನಲ್ಲ. ಅವ ಅಂದ್ರೆ ಯಾರ್ರಿ? ಅದೇ ನಮ್ ಸಿಪಾಯಿ. ಸಿಪಾಯಿ ಅಂದ್ರ ಬ್ಯಾರೆ ಕಲ್ಪನಾ ಮಾಡ್ಕೋಬಾರ್ದು. ಸಿಪಾಯಿ ಅಂದ್ರೆ ಈಗ ಆಫೀಸ್ನಾಗೂ ಸಿಪಾಯಿಗಳು ಇರ್ತಾರ, ಈ ಸಿಪಾಯಿ ಅಲ್ಲ. ಸಿಪಾಯಿ ಅಂದ್ರ ಆ ಸಮಯದೊಳಗೆ ಮಿಲಿಟರಿ ಕಮಾಂಡರ್. ನಮ್ ಮಿಲಿಟರಿ ಕಮಾಂಡರ್ ಇದ್ದಲ್ಲ, ಅವ್ ಮುಂದ್ ಹೋಗ್ತಾನ, ಅವ್ನ ಬೆನ್ನ ಹತ್ತಿ ಹೋಗ್ಬಿಡ್ತೀನಿ. ನನಗ್ ಅಂಜಿಕೆ ಯಾಕೆ ಬರ್ತದ? ಅವ್ ಇದ್ದಾನ ಅಂದ್ರೇನು? ಅವ್ರು ಅಷ್ಟು ತಯಾರಿ ಮಾಡ್ಕೊಂಡ್ಬಿಟ್ರು. ಎಲ್ಲಿಯಾದ್ರೂ ಇದ್ದಾನ, ಎಲ್ಲಿಯಾದ್ರೂ ಅವ್ ಇದ್ದಾನಂದ್ರ ಅಂಜಿಕೆ ಯಾಕೆ ಹೇಳಿ? ಬರೇ ಒಬ್ಬ ಸಾದಾ ಬಾಡಿ ಗಾರ್ಡ್ ಅನ್ನ ನಾವು ರೊಕ್ಕ ಕೊಟ್ಟು ಇಟ್ಕೊಂಡು ಅವ್ರು ಇರ್ತಾರಲ್ಲ, ಈಗ ಅವರೇ ಎಷ್ಟು ಧೈರ್ಯದಿಂದ ಅಡ್ಡಾಡ್ತಾರ. ಮತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕರಾದಂತ ಸದ್ಗುರುನಾಥರೇ ನಮ್ಮಂತಲ್ಲಿ ಇದ್ದಾನ ಅಂದಾಗ ನಾವು ಭಯ ಯಾಕೆ ಪಟ್ಕೋಬೇಕು? ಭಯ ಎಲ್ಲಿ ತನಕ ಯಾವಾಗ ಇರ್ತದಂದ್ರ ದೇಹ ಬುದ್ಧಿ ನಮ್ಮಲ್ಲಿ ಇರೋ ತನಕ ಭಯ ಇರ್ತದೆ ಯಾವಾಗಲಿ. ಮತ್ತೆ ದೇಹ ಬುದ್ಧಿ ನನ್ನೊಳಗೂ ಅವನೇ ಇದ್ದಾನ ಅಂದಾಗ ಮತ್ ನಾ ಹೆಂಗ ದೇಹಿ ಆಗ್ತೀನಿ? ವಿಚಾರ ಮಾಡ್ರಿ. ಎಲ್ಲಾ ಕಡೆ ಇದ್ದವ್ ನನ್ನಂತಲ್ಲಿ ಇಲ್ಲನು.
ಈಗ ಎಲ್ಲಾ ಕಡೆ ಇರುವಂತಹ ಆ ಪರವಸ್ತು ನನ್ನೊಬ್ಬರು ಬಿಟ್ಟದ ಅನ್ನೋದು ಹೌದಲ್ರಿ. ಸಕಲ ಜೀವಾಂಚ ಕರಿತೋ ಸಂಬಾಳ ತುಜ ಮೋಕಳಿಲ್ಲ ಐಸೇ ನಾಯಿ ಏಕನಾಥ್ ಮಹಾರಾಜರಂತಾರ. ಇಷ್ಟು ಪ್ರಪಂಚ ಚಿಂತೆ ಮಾಡ್ಲಿಕ್ಕತ್ತಿ ಎಲ್ಲಾ ಜೀವರಾಶಿಗಳನ್ನ ಸಲುಹವ ಇದ್ದಾನವ. ಸಕಲ ಜೀವಾಂಚ ಕರಿತೋ ಸಂಬಾಳ ಎಲ್ಲರನ್ನು ಸಂಭಾಳಿಸ್ಲಿಕ್ಕತ್ತಾನವ. ಕಲ್ಲಾಗಿರೋ ಕಪ್ಪಿನ ಮೊದಲು ಮಾಡ್ಕೊಂಡ ಅದಕ್ಕೆ ಆಹಾರ ಇಟ್ಟಾನ. ಬೆಟ್ಟದೊಳಗಿರುವಂತ ನೆಲ್ಲಿ ಗಿಡಕ್ಕೆ ನೀರ್ ಹಾಕಿ ಬೆಳೆಸ್ಲಿಕ್ಕತ್ತಾನ. ಅವ್ ಇರ್ಲಾರ್ದ ಜಾಗನೇ ಇಲ್ಲ. ಅಂತದ್ದು ಎಲ್ಲರನ್ನು ಸಲ ನಿನ್ನೊಬ್ಬನ ಬಿಟ್ಟು ಸಲುತ್ತಾನನು ಏಕನಾಥ್ ಮಹಾರಾಜರು ಅಂತಾರ. ಸಕಲ ಜೀವಾಂಚ ಕರಿತೋ ಸಂಬಾಳ ತುಜ ಮೋಕಳಿಲ್ಲ ಐಸೆ. ಏನ್ರಿ ಎಲ್ಲಾರು ಸಲುಸ್ತಾನ, ಕರೆ ನಮ್ಮನ್ನು ಸಲುಬೇಕಲ್ರಿ ಅಂದ್ರೆ ನೀ ರಾಮ್ ಅಲ್ಲಿಲ್ಲ ಅಂದ್ರು ಸಲುತ್ತಾನವ. ವಿಚಾರ ಮಾಡ್ರಿ, ನೀವು ರಾಮ್ ಅಂದವ್ರ ನಟ್ಟೆ ಸಲುದ ನಾವ್ ಅಂತೇವ್ ನೀ ಭಕ್ತಿ ಮಾಡಿದ್ರೆ ನಮ್ಮ ಮನ್ಯಾಗ ಊಟಕ್ಕೆ ಅಲಾವದ ಅಂತ ಹೇಳಿ ನಾವ್ ಹಿಂಗ ಅಂತೇವ್. ನಾವ್ ನೀವು ಭಕ್ತಿ ನಾವ್ ಹಂಗೆ ಸಾಮಾನ್ಯ ಮಂದಿಗೆ ಹಾಕೋದಿಲ್ಲಪ್ಪ. ನೀವೆಲ್ಲಾ ಭಕ್ತರಿದ್ರ, ನಮ್ಮ ಮಹಾರಾಜರ ಶಿಷ್ಯರಿದ್ರ ಅಥವಾ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಅಷ್ಟೇ ನಮ್ಮಲ್ಲಿ ಪ್ರಸಾದ ಅದ ಅಂತಂತೇವ್ ನಾವ್ ಅಂತೇವ್. ಮಾಡ್ಲಾರ್ದ ತುಡುಗರು ಸಹಿತ ತಥಾಸ್ತು ಅಂತ ನಾವ. ತುಡುಗರು ಹೋಗುವತ್ನ್ಯಾಗ ಇವತ್ ಶಿಸ್ತಾಗೆ ನಮಗ್ ಸಿಗಂಗ್ ಮಾಡಪ್ಪ ಭಗವಂತ ಅಂದ್ಕೊಳ್ಳಿ ತಥಾಸ್ತು ಅಂತಂತ ನಾವ್. ಹೌದಂತೀರಿ. ಮತ್ ನಾವು ಯಾಕೆ ನಮಗ್ ಮತ್ತೊಬ್ರು ಕನಿಷ್ಠ ಅನ್ನಿಸ್ತಾರ ಅಂದ್ರೆ ನಾವು ಶ್ರೇಷ್ಠ ಅಂತ ತಿಳ್ಕೊಂಡೇವ. ಇವತ್ತಿನ ದಿವಸ ಒಬ್ಬ ವ್ಯಕ್ತಿಗೆ ಸಾಧಕಗ ಮತ್ತೊಬ್ಬ ಕನಿಷ್ಠ ಅನ್ನಿಸ್ತಾನ. ಪ್ರಪಂಚದೊಳಗ ಮುಳುಗಿದವ ಕನಿಷ್ಠ ಅನ್ನಿಸ್ಲಿಕ್ಕತ್ತಾನ ಇವಾಗ. ಪರಮಾರ್ಥದ ಗಾಂಧಿ ಇರ್ಲಿಲ್ಲ ಅಂದ್ರೆ ನಿನ್ನಂತರ ಪರಮಾರ್ಥದ ಗಾಂಧಿ ನಿನ್ ಮೋತಿ ನೋಡ್ಬಾರ್ದು ಅಂತೀವ್ ನಾವು. ಏನು ಗಾಂಧಿ ಇರ್ಲಾರ್ದ ಎಲ್ಲಾರ ಮೋತಿ ನೋಡ್ಕೊತಾನೆ ಇದ್ದ ನಾವು. ಅವನು ಮರಿ ಮಾಡಿ ಯಾರು ಇಲ್ಲ. ಅವ್ರೊಳಗೂ ಅವನೇ ಇದ್ದಾನ, ನಮ್ಮೊಳಗೂ ಅವನೇ ಇದ್ದಾನ. ನಿನಗೆ ಯಾಕಿಷ್ಟಪ್ಪ ಅಹಂಕಾರ ಅಂದ್ರ ನೀ ಶ್ರೇಷ್ಠ ಅಂತ ಹೇಳಿ ನಿನ್ನಂತಲ್ಲಿ ಬರ್ತದ ಇಷ್ಟೇ. ನೀ ಶ್ರೇಷ್ಠ ಯಾಕೆ ನೀ ಶ್ರೇಷ್ಠ ಅಂತ ಬಂದ್ರ ನಿನಕಿತ ಶ್ರೇಷ್ಠ ಇದ್ದಾರ ಅನ್ನೋದು ನಿನಗ್ ಗೊತ್ತಿಲ್ಲ ಅಂತ ಜಗತ್ತಿನೊಳಗೆ. ಈಗ ನಮಗ್ ಶ್ರೇಷ್ಠ ಅಂತ ನಾವ್ ಅಂತೇವ್. ಚಲೋ ನಮ್ಮಷ್ಟು ಚಂದ ಪ್ರವಚನ ಯಾರು ಮಾಡ್ತಾರ, ಕೀರ್ತನ ಯಾರು ಮಾಡ್ತಾರ ಅಂತ ನೀ ಅಂತೇವ್. ನಾವ್ ಯಾಕೆ ಹಂಗಂತೀವ ಅಂದ್ರೆ ನಮಗ ಅಹಂಕಾರ ಬಂದಿರ್ತದ. ಜಗತ್ನ್ಯಾಗ ಎಂತೆಂತ ಕೀರ್ತನಕಾರಿದ್ದಾರೆ, ಎಂತೆಂತ ಪ್ರವಚನಕಾರಿದ್ದಾರೆ, ಎಂತೆಂತ ಜ್ಞಾನಿಗಳಿದ್ದಾರೆ. ಭಗವಂತನ ನಿಮ್ಗ ಆ ಕ್ಷಣದಾಗ ಸಾಕ್ಷಾತ್ಕಾರ ಮಾಡಿಸುವಂತಹ ಅಂತ ಮಹಾನ್ ಜ್ಞಾನಿಗಳು ಸಹಿತ ಜಗತ್ನಾಗಿದ್ದಾರೆ. ನೀವ್ ಒಂದ್ 4 ಮಾತಾಡಿ ಒಂದ್ 4 ಹಾಡ ಹಾಡಿದ್ರೆ ಏನ್ ನೀ ಶ್ರೇಷ್ಠ ಅಂತ ತಿಳ್ಕೊತಿಲೋ ಮೂರ್ಖ ಅಂತಂತಾನ ಭಗವಂತ. ಹೌದಲ್ಲ? ಅದು ಏನು ನಾ ಮನಸ್ಸು ಮಾಡಿದ್ರೆ ನೀ ಮಾಡ್ತಿ. ಈಗ ನಾ ನಿಮ್ ಮುಂದೆ ಹೇಳಿಕತ್ತೀನಿ. ಗುರುನಾಥ್ ಮನಸ್ಸು ಮಾಡಿದ್ರೆ ನಾ ಹೇಳ್ಬೋದು. ಇರ್ಲಿಕ್ಕಂದ್ರೆ ತೆಗದ ಬಾಯಿ ತೆಗದಂಗೆ ಉಳಿದು ಬಿಡ್ತಂದ್ರೆ ಏನ್ ಮಾಡುದು? ಮುಚ್ಚಿದ ಬಾಯಿ ಮುಚ್ಚಿದಂಗೆ ಉಳಿತಂದ್ರೆ ಏನ್ ಮಾಡುದು? ನೀವೆಲ್ಲರೂ ಕೇಳ್ತೀರಂದ್ರೆ ಏನು, ನಾನು ಹೇಳ್ಲಿಕ್ಕೆ ಹಚ್ಚಾರ ನಿಮ್ನ ಕೇಳಲಿಕ್ಕೆ ಹಚ್ಚಾರ. ನನ್ನೊಳಗೂ ಇದ್ದಾರ ನಿಮ್ಮೊಳಗೂ ಇದ್ದಾರ ಅಂತ ಹೇಳಿ ಸತ್ಸಂಗ ನಡ್ಲಿಕ್ಕತ್ತದ. ನೀವು ಎಲ್ಲ ಗಪ್ಪ ಒಂದ್ ನಮೂನೆ ಅದೇನೋ ಅಂತಾರಲ್ರಿ, ಅದೇನೋ ಹಿಂಗ್ ಮಾಡಿದ ಕೂಡ್ಲೆ ಅದು ಇದ್ ನಿಂತಲ್ಲಿ ಯಾವ ಪೊಸಿಷನ್ದಾಗ ಇರ್ತಾಗ ನಿಂತಾರಲ್ಲ, ಏನ್ ಅಂತಾರ ಅದಕ್ಕ? ಅಂತಾರ ನೋಡ್ರಿ ಅದಕ್ಕ ಅಂದ ಕೂಡ್ಲೆ ಅದು ಹಂಗೆ ನಿಂತು ಬಿಡ್ತಲ್ಲ. ಹಿಂಗೆ ಹಂಗ ನೀವು ಹಿಂಗ್ ನಿಂದ್ರುದು, ನಾ ಹಿಂಗ್ ನಿಂದ್ರುದು ಆದ್ರೆ ಹೆಂಗ ಆಗ್ತಿತ್ತು ಹೇಳ್ರಿ ನೋಡ್ನು. ಹೌದಲ್ಲ? ಸ್ಟ್ಯಾಚ್ಯೂ ಅಂತ ಅಂದ್ರೆ ಮೂರ್ತಿಗತ್ತೆ ನಿಂದ್ರ ಅಂದಂಗ ಅದ ಲೆಕ್ಕ. ಹಂಗ ನಮ್ಮನ್ನು ಮಾಡಿಬಿಟ್ರ ಇವೆಲ್ಲಾನು ಮಹಾರಾಜರಿಂದ ನಡೆದಾವ ಅಂದಾಗ ಮತ್ ಯಾಕೆ ನೀನು ಅಭಿಮಾನ ಪಡ್ತಿ, ಅಹಂಕಾರ ಪಡ್ತಿ? ನೀನು ಅಭಾವತನ ನಿನ್ನಂತಲ್ಲಿ ಇರಬಾರ್ದಂತಾರ. ಅಭಾವ ಅಲ್ಲಿಲ್ಲ, ಇಲ್ಲಿಲ್ಲ, ಮಠದಾಗಿದ್ದಾನ, ಗುಡಿಯಾಗಿದ್ದಾನ, ಮೂರ್ತಿಯಾಗಿದ್ದಾನ, ಫೋಟೋದಾಗಿದ್ದಾನ ಅಂದ್ರೆ ಉಳ್ಕಿದ ಕಡೆ ಇಲ್ಲ ಅನ್ನೋದು, ಉಳ್ಕಿದ ಕಡೆ ಅಭಾವದ ಅಂತ ನಿನಗ. ಹೌದಂತ್ರಲ್ಲ? ಅದಕ್ಕ ಎಲ್ಲಾ ಕಡೆ ಇದ್ದಾನ ಅಂತ ನೀ ತಿಳ್ಕೊಂಡೆ ಅಂದ್ರೆ ಧರಿ ಅಂತರಿ ಸೋಡಿ ಚಿಂತಾ ಭವಾಚಿ. ಎಲ್ಲಾ ಕಡೆ ಇದ್ದಾನಂದ್ರೆ ನೀ ಭವದ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರ ಅಲ್ಲಿ ಭವ ನಿಂದಿರುವುದಲ್ರಿ ಅಂತ. ಎಲ್ಲಿ ರಾಮ ತುಂಬ್ಯಾನ ಅಲ್ಲಿ ಸಂಸಾರ ಹೆಂಗ್ ನಿಂದಿರ್ತದೆ ಹೇಳ್ರಿ ನೋಡು. ಹೌದಂತ್ರಿ ಅಲ್ಲಂತ್ರಿ? ನಮಗೀಗ ಯಾಕೆ ನಮಗ್ ಸಂಸಾರ ಕಾಡ್ತದಂದ್ರ ನಾವು ಜಾಗದೊಳಗೆ ಹೆಚ್ಚು ಜಾಗ ಅದಕ್ಕೆ ಕೊಟ್ಟೆವು. ಒಂಚೂರು ಜಾಗ ರಾಮನಿಗೆ ಸದ್ಗುರುನಾಥಕ್ ಕೊಟ್ಟೆವು. ಸದ್ಗುರುನಾಥಗ್ ನೋಡ್ರಿ ದೊಡ್ಡ ದೊಡ್ಡ ಹಾಲ್ ಮಾಡ್ಯಾವ ಒಂದ್ ಮನಿಯೊಳಗ. ಆಮೇಲೆ ಎಂತೆಂತ ಬೆಡ್ರೂಮ್ಗಳು ಮಾಡ್ಯಾವು, ಎಂತೆಂತ ಕಾಟುಗಳು ಮಾಡ್ಯಾವು, ಏನೇನು ಎಲ್ಲಾ ಗಾರ್ಡನ್ ಮಾಡ್ಯಾವು, ಎಲ್ಲಾ ಮಾಡ್ಯಾವು. ಸದ್ಗುರುನಾಥನ ಒಂದು ದೇವ್ರ ಕೋಲಿ ಅನ್ನೋದನ್ನ ಈಟೆ ಮಾಡ್ಯಾವು. ಅದು ಆ ಕಡೆ ಈ ಕಡೆ ಎಲ್ಲೂ ಜಾಗ ಉಳಿದಾರ್ದಾಗ ಮಾಡೇವಿಲ್ರಿ. ಇಷ್ಟೇ ನಮ್ ಹೃದಯದೊಳಗು ಇಷ್ಟೇ ಅದ. ನಮ್ ಹೃದಯನು ಹಿಂಗೆ ಅದ. ಎಲ್ಲಾ ಉಳ್ಕಿದ್ ಮಾಡ್ಯಾವು.
ದೊಡ್ಡದೊಂದು ಮಾಡಿಬಿಡ್ಬೇಕ್ರಪ್ಪ, ಒಂದ್ ಗುಡಿಗತೆ ಇಷ್ಟ ಜಾಗ ಅದ, ಬೆಡ್ರೂಮ್ ಇಷ್ಟೇನು ಮಾರಾಗಲ್ಲ, ಅಲ್ಲಿ ತನಕ ಇಲ್ಲಿ ತನಕ ಒಂದ್ ಕಾಟ್ ಹಾಕಿದ್ರೆ ಇನ್ನೊಂದ್ ಕಾಟ್ ಹಾಕಟ್ ಜಾಗ ಉಳಿಯೋಟ್ಟೆ ಯಾಕೆ ಬೆಡ್ರೂಮ್ ಮಾಡ್ಬೇಕು? ಹೌದಂತೀರ ಅನ್ನತ್ರಿ. ಹಾಲ್ ಯಾಕಟ್ ದೊಡ್ಡ ಮಾಡ್ಬೇಕು? ಅವು ಎಲ್ಲ ಪೈಸ್ ಪೈಸ್ ಮಾಡಿವ್ರಿ. ಅದು ಗುರುನಾಥರೇ ಹತ್ತಿಗೆ ಹಿಂಗ್ ಕೂಡ್ಬೇಕು ಅವ ಕೊಲೆ ಹಾಕಿ. ಅಂದ್ರ ಇದೇ ಪರಿಸ್ಥಿತಿ ನಮ್ಮದು ಆಗ್ಯದ. ಹೃದಯದೊಳಗೆ ಎಲ್ಲಾ ತುಂಬಿಕೊಂಡೆವು. ಸದ್ಗುರುನಾಥಗ್ ಒಂಚೂರು ಜಾಗ ಇಟ್ಟು, ಒಂಚೂರು ಜಾಗ ಇಟ್ಟು, ಅವು ಇವು ಖಾಲಿ ಆಗೋ ತನಕ ಅವ ಪೂರ್ಣ ನಮ್ಮ ಹೃದಯ ತುಂಬುದಿಲ್ಲ. ನಮ್ಮ ಹೃದಯ ತುಂಬು ತನಕ ನಮಗ ಅವನ ಅಸ್ತಿತ್ವದ ಒಂದು ಆನಂದ ಆಗುದಿಲ್ಲ ಅಂತಾರ ಅವ್ರು. ಅದಕ್ಕೆ ಅವ್ರಂದ್ರು ಧರಿ ಅಂತರಿ ಸೋಡಿ ಚಿಂತಾ ಭವಾಚಿ. ಧರಿ ಅಂತರಿ, ಏನ್ ಧರಿ? ಆ ಸದ್ಗುರುನಾಥ್ ಕೊಟ್ಟಂತ ಸದ್ಗುರುನಾಥನನ್ನ ಹಿಡ್ಕೋರಿ. ಅಂತರಿ, ಅಂತರಂಗದೊಳಗೆ ಸದ್ಗುರುನಾಥಗೆ ಜಾಗ ಫುಲ್ ಕೊಡ್ರಿ. ಸೋಡಿ ಚಿಂತಾ ಭವಾಚಿ, ಸೋಡಿ ಚಿಂತಾ ಭವಾಚಿ ಅಂತ ಅವ್ರು ಹೇಳ್ಯಾರ. ಖರೆ ಸಮರ್ಥರು ನಿಜವಾಗಿಯೂ ಇದು ತುಂಬುತ್ತಂದ್ರ ಅದು ಚಿಂತಾ ಇರುವುದಿಲ್ಲ. ಯಾರ್ಯಾರಿಗೆ ತುಂಬಿದವ್ರಿಗೆ ಚಿಂತೆನೇ ಇರುವುದಿಲ್ಲ. ಯಾರಿಗೆ ಚಿಂತೆ ಅದ ಅವ್ರಿಗೆ ಸದ್ಗುರುನಾಥ ಒಳಗ್ ಹೃದಯದಾಗ ತುಂಬಿಲ್ಲ. ಇಷ್ಟೇ ನಾವು ತಿಳ್ಕೊಬೇಕು. ಏನ್ರಿ ರಗಡ್ ಅವ್ರು ರಗಡ್ ಭಕ್ತಿ ಮಾಡಿದೇವ್ರಿ, ರಗಡ್ ಸತ್ಸಂಗ್ ಮಾಡಿದೇವು, ಎಷ್ಟು ಕೇಳುದ್ರಿ, ಏನೆಲ್ಲ ಮಾಡಿದೇವ್. ಖರೆ ಆದ್ರೂ ನಮ್ದೇನ್ ಪರಿಸ್ಥಿತಿ ಚಂದ ಇಲ್ರಿ ಅಂತಂತ ಅಂದೇವ್ ಅಂತ ತಿಳ್ಕೊರ್ ನೀವು. ಅಂದ್ರ ನಿಮ್ಮ ಹೃದಯದೊಳಗ ಎಲ್ಲೇ ಒಂದ್ ಮೂಲೆಯಾಗ ಇದ್ದಾನೋ ಇಲ್ಲೋ ನಿಮಗೂ ಗೊತ್ತಿಲ್ಲ. ಅಕಸ್ಮಾತ್ ಏನೋ ಒಮ್ಮೆ ನಿಮಗ್ ಸಂಕಟ ಬಂದಾಗ ಮಾತ್ರ ಅವ ಇದ್ದಾನಂತ ಅನಿಸ್ತದ, ಇರ್ಲಿಕ್ಕಂದ್ರ ಅನ್ಸುದಿಲ್ಲ. ಅದಕ್ಕೆ ಇವ್ರು ಕಬೀರ್ ದಾಸ್ರೆ ಅಂದ್ರು, ದುಃಖ ಮೇ ಸುಮಿರನ್ ಸಬ್ ಕರೆ, ಸುಖ ಮೇ ಕರೆ ನ ಕೋಯ್, ಜೋ ಸುಖ ಮೇ ಸುಮಿರನ್ ಕರೆ ದುಃಖ ಕಾಯೇ ಕೋಯ್. ದುಃಖ ಮೇ ಸುಮಿರನ್ ಸಬ್ ಕರೆ, ದುಃಖ ಬಂದಾಗ ರಾಮ್ ಇದ್ದದ್ ನೆನಪಾಗ್ತದ. ಮಹಾರಾಜರಿದ್ದಾರ, ಉಳ್ಕಿದ ಟೈಮ್ದಾಗ ನಾ ಇದ್ದಲ್ಲ. ನೀ ಏನು ಕಾಳಜಿ ಬೇಡ, ನಾ ಇದ್ದಾಗ. ನಾ ಇರ್ಲಿಲ್ಲ ಅಂದ್ರೆ ನಡೀದಿಲ್ರಿ. ಏನ್ ಮಾಡೋದು ನಮ್ ಸಂಸಾರ? ನೀವ್ ಇರ್ಲಿಲ್ಲ ಅಂದ್ರೆ ನಡೀದಿಲ್ಲ ಅಂತ ಎಷ್ಟು ಮೂರ್ಖತನ ಅದಪ್ಪ. ಇಂಥವ್ರು ಎಷ್ಟೋ ಮಂದಿ ಹೋದ್ರು ಸಂಸಾರದಾಗ ಏನೂ ಬದಲಾವಣೆ ಆಗಿಲ್ಲ. ಬಹಳ ಆದ್ರೆ ನೀವ್ ಓದಿಪ್ಪ ಅಂತೇಳಿ ಚಲೋ ಇದ್ದದ್ರೆ ಒಂದ್ 4 ದಿವ್ಸ ನೆನೆಸ್ತಾರ. ಕೆಟ್ಟ ಇದ್ದಾದ್ರೆ ಬೇಷ ಆತಳ ಮಾರ್ಯ ಹೋಗಿದ್ದು ಅಂತಂತ. ಮತ್ತೆ ಇದಕ್ಕಿಂತ ಹೆಚ್ಚಿಗೆ ಏನಾಗ್ತದ? ಹೌದಲ್ರಿ? ಅದಕ್ಕ ಧರಿ ಅಂತರಿ ಸೋಡಿ ಚಿಂತಾ ಭವಾಚಿ. ಭವಾಚಿ ಜೀವ ಮಾನವ ಭೂಲಿಟೇಲಿ. ಈ ಭವದ ಚಿಂತೆಯೊಳಗ, ಈ ಪ್ರಾಪಂಚಿಕ ಚಿಂತೆಯೊಳಗ, ಈ ಸಂಸಾರಿಕ ಚಿಂತೆಯೊಳಗ, ಈ ಹೆಂಡ್ರು ಮಕ್ಕಳು ಗಳಿಸೋದು, ಆಸ್ತಿ ಅಂತಸ್ತ, ಇವೆಲ್ಲ ಚಿಂತೆಯೊಳಗ ನಾವು ಅದನ್ನ ಮರ್ತೇವು. ಏನ್ ಮರ್ತೇವು? ನಾಮ ಮರ್ತು ಬಿಟ್ಟೆವು. ಇವೆಲ್ಲದಕ್ಕಿಂತ ಹೆಚ್ಚಿನ ಚಿಂತಿನ ಒಂದಿಸವರೇ ಪ್ರಸಾದ್ ಅವ್ರ. ಇದು ಕೇವಲ ಸಾಧಕರಿಗೆ. ಇವ್ರು ನೋಡ್ರಿ, ಶ್ರೇಷ್ಠ ಅನಿಸ್ಕೋ ಚಿಂತಿ, ಹೊಗಳಿಸ್ಕೋ ಚಿಂತಿ, ನಮ್ಮನ್ನ ಮಾನ ಸನ್ಮಾನ ಮಾಡಿಸ್ಬೇಕು ಅನ್ನೋ ಚಿಂತಿ, ಪ್ರತಿಷ್ಠಾದ ಚಿಂತಿ, ಇವೆಲ್ಲ ಈ ಚಿಂತೆಗಳಂತೂ ಹಿಂಗವಲ್ಲ. ಇವು ಇದ್ರ ಗದ್ದಲ್ದಾಗ ಸದ್ಗುರುನಾಥನ್ ಹಿಂದ್ ಸರಿಸಿ ನಾವೇ ಮುಂದೆ ಹೋಗುದ್ ನಡೆದದ. ಈಗ ಯಾರ್ ನೋಡ್ರಿ, ಶ್ರೀ 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 ನಾವೇ ಹಸುವುದು. ಈಗ ಗುರುನಾಥ ಅಲ್ಲಿ ಅಷ್ಟೇ ಏರ್ಪ ಕೊಟ್ಟದ ನಾವು ಮಹಾರಾಜರು ಅಂತೇಳಿ ಇಲ್ಲಿ ತನಕ ಬಂದ. ಅಂದ್ರ ಅದ್ರ ಚಿಂತೆ ತೀರ ಕೆಟ್ಟ. ಭವಾಚಿ ಜೀವ ಮಾನವ ಭೂಲಿ ಅಂದ್ರೆ ನೆನಪಾರಿ ಬಿಟ್ಟೇವ್ ನಾವು. ಈ ಚಿಂತೆಯೊಳಗ್ ಮಹಾರಾಜನ ನೆನಪಾರ್ಕೊಂಡ್ ಬಿಟ್ಟೇವ್. ಚಂದ್ರಕುಮಾರ್ ಮಹಾರಾಜರು ಬಂದ್ರು, ನಮ್ಮ ಮನೆಗ್ ಬಂದ್ರು, ಎಲ್ಲಾ ಆತು. ಬರೇ ಇದು ನಾವು ಅಂತೇವ್ ರಂಗರಾವ್ ಮಹಾರಾಜರು ಅಲ್ಲೇ ಬೆಳೆದೇವ್, ಅವ್ರ ಎದುರಿಗೆ ಬೆಳೆದೇವ್. ಹೌದು, ಬೆಳೆದೇವ್. ಕರೆ ಅವ್ರು ಬೆಳೆದೇವ್ ಅಂತೇಳಿ ಅವ್ರದ ಚಿಂತೆಯೊಳಗೆ ಎಲ್ಲಿದ್ದೇವು? ಮತ್ತ್ ಇದೇನ್ ಪ್ರಪಂಚದ ಚಿಂತೆಯೊಳಗೆ ಮುಳುಗಿ ಹೋಗ್ಬಿಟ್ಟು. ಅವ್ರಂತಾರ, ಅಲ್ಲೋ ನಿನ್ನ ಮನಿ ತರಕ ಬಂದ್ ನಿನಗ್ ಮುಂಜಿ ಸಹಿತ ನಾನೇ ಮಾಡಿದ್ನು, ನೀನ್ ನನ್ನ ಅಗದಿ ಮೊಮ್ಮಗನ ಗತೆ ನಿನ್ನ ಪ್ರೀತಿ ಮಾಡಿದ್ನಿ ಅಂತಂತಾರ. ಆದ್ರೂ ಸಹಿತ ನಾವು ನಮ್ಮ ಹೆಂಡ್ರು, ನಮ್ಮ ಮಕ್ಕಳು, ನಮ್ಮ ಅಂತಸ್ತ, ಅದನ್ನ ಇದನ್ನ ಮೊಮ್ಮಕ್ಕಳಾದ್ಮೇಲೆ 60 ವರ್ಷಕ್ಕ ಅದೇನು ಹೂ ಹಾರಿಸಗೋದು ಏನ್ರಿ? ಮರಿಮಕ್ಕಳ ಹೂ ಇವತ್ತರದ್ದು ಎಷ್ಟು ಚಿಂತೆ ಇರ್ತದ ಕೆಲವು ಮಂದಿಗೆ. ಈ ಚಿಂತೆಯೊಳಗ ರಗಡಿ ಎಲ್ಲ 4 ಮಂದಿ ಗಂಡಸ ಮಕ್ಕಳಿದ್ದಾರ, ಮರಿಮಕ್ಕಳಾಗ್ಯಾವ, ಯಾರು 4 ಮಂದಿ ಕೂಡ್ಸಿ ಹೂ ಹಾರಿಸವಲ್ರಂತ. ಮತ್ತಿನ್ ಈ ಹೂ ಹಾರಿಸಿ ಏನ್ ಮಾಡ್ಬೇಕಾಗ್ಯದ ಹೇಳ್ರಿ? ಅಂದ್ರ ಇಂಥವೆಲ್ಲ ಇಟ್ಕೊಂಡಾಗ ಅಲ್ರಿ ರಾಮ ಹೆಂಗಿರ್ತಾನ? ಏನು ಬೇಡ, ನಾ ಏನು ಬೇಡ. ಅದಕ್ಕ
ನಶೆ ವಸ್ತುತಿ ಧಾರಣಾ ವ್ಯರ್ಥಗೆಯಲ್ಲಿ ಹಿಂಗಾಗಿ ಏನಾಗ್ಬಿಡ್ತದ ಅಂದ್ರ ಇದು ಒಮ್ಮೆ ಗೊತ್ತಾಗ್ತದ ಕಡಿಕೆ ನಾವ್ ಯಾರ್ಯಾರು ನಂಬೇವಲ್ಲ ಅವ್ರನ್ನ ನಾವು ಬಿಟ್ಟು ಹೋಗಬೇಕಾಗ್ತದ ಅಥವಾ ನಮ್ಮನ್ನರೇ ಅವ್ರು ಬಿಟ್ಟು ಹೋಗ್ತಾರೆ. ಇಷ್ಟು ಮಾತ್ರ ಗ್ಯಾರಂಟಿ. ಯಾರು ಕಡೆ ತನಕ ಇರುವುದಿಲ್ಲ. ಈಗ ಅಂತಾರಲ್ಲ ಕೋ ಕೋಣ ಸಮಯ ಏಯಿಲ್ಲ ಕಾಯ ಸಮಯ ಏಯಿಲ್ಲ ಕೋಣ ಜಾಣೆ ಅಂತ ಸಮರ್ಥರು ಅಂತಾರೆ. ಹೆಂಗ್ ಬರ್ತದ ಗೊತ್ತಾಗೋದಿಲ್ಲ. ಒಂದು ನಮ್ಮನ್ನರೇ ಅವ್ರು ಬಿಟ್ಟು ಹೋಗ್ತಾರ, ಇಲ್ಲಿಕ್ಕಂದ್ರೆ ನಾವರೇ ಅವ್ರನ್ನ ಬಿಟ್ಟು ಹೋಗ್ತೀವಿ. ಇದಕ್ಕೆ ಗಟ್ಟಿಯಾಗಿ ನಿಂದಿರ್ಬೇಕಾಗಿತ್ತಂದ್ರೆ ನಾಮಸ್ಮರಣೆ ಮಾಡ. ಇದಕ್ ನಾ ಹೆಂಗ್ ಬಿಟ್ಟು ಹೋಗ್ಲಿ ಅಂತ ನಡೆಯೋದಿಲ್ಲ. ಹೋಗೋ ನಡೀದೆ ಅಂತಂತಾರ. ಭಗವಂತ ಬಂದಿಲ್ಲೋ ಮುಗಿತೀನಿ ಕೆಲಸಪ್ಪ. ಸರತಾ ಸಂಚಿತಾತೆ ಶೇಷ ನಾಹಿ ಕ್ಷಣಾಚ ಅವಕಾಶ ಭರತ ನ ಭರತ ನಿಮಿಷ ಜಾಣಿಲಾಗೆ. ಸಂಚಿತದ ಶೇಷ ಮುಗಿತಂತ ತಿಳ್ಕೊರಿ ನೀವು. ಪ್ರಾರಬ್ಧ ಒಂದು ಪ್ರಾರಬ್ಧದ ಗಂಟು ಕಟ್ಕೊಂಡು ಬಂದೇವ್ ನಾವು. ಆ ಗಂಟು ಖಾಲಿ ಆತಿಲ್ಲೋ ನಡಿ ಮುಗೀತ ನಿಂದು ಭೋಗ್ಸೋದು ಮುಗೀತ ಅಂತೇಳಿ ಕೂತಲ್ಲೇ ಹೋಗಿ ಬಿಡ್ತದ ಮಂದಿ. ಅದಕ್ಕೇನ್ ಜಡ್ ಆಗ್ಬೇಕಂತಿಲ್ಲ ಸಾಯ್ಲಿಕ್ಕೆ ಏನ್ರಿ. ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಜಡ್ ಆದ್ರನ ಜಡ್ ಆಗ್ಯದ್ರಿ ಹೋದ ಅಂತ ಹಿಂಗೇನಿಲ್ಲ. ಜಡ್ ಇಲ್ದಾರ್ದವ್ರು ಹೋಗ್ತಾರೆ. ಕೂಸ್ಗಳು 4 ತಿಂಗಳು 5 ತಿಂಗಳು ಕೂಸುಗಳು ಸಹಿತ ಹೋಗ್ತಾವ. ಅವಕ್ಕೇನ್ ಜಡ್ಡು ಇರುದಿಲ್ಲ ಏನು ಇರುದಿಲ್ಲ. ಯಾಕಂದ್ರೆ ಅಷ್ಟೇ ಇರ್ತಾವ ಪ್ರಾರಬ್ಧ. ಈ 80-90 ವರ್ಷ ಬದುಕ್ತಾರಲ್ಲ ಅವ್ರು ಇಂಥ ಗಂಟು ತಗೊಂಡು ಬಂದಿರ್ತಾರ. ಅದಕ್ಕೆ ಕರಗಬೇಕಾದ್ರೆ ಅಷ್ಟು ಟೈಮ್ ಹೋಗ್ತದೆ. ಹೌದಲ್ಲ. ಆದ್ರೆ ಗಂಟ ಮುಗಿದ ಮೇಲೆ ಅಂತ ನಾವು ನೀವು ಹೋಗ್ಲಿ. ಭರತ ನಿಮಿಷ ಅಂತಾರ ನೋಡ್ರಿ. ಅಂದ್ರೆ 1 ನಿಮಿಷ ತುಂಬುದ್ರೊಳಗೆ ಟಿಕ್ 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 ಮಾಡ್ಕೊತ 60 ಸರಿ ಟಿಕ್ ಟಿಕ್ ಅನ್ನೋದ್ರಾಗೆ ಹೋಗೇಬೇಕಾಗ್ತದೆ. ಏನು ಪ್ರಶ್ನೆನೇ ಇಲ್ಲ. ಅನ್ಕತ್ತ ಒಂದಿಷ್ಟು ಒಂದಿಷ್ಟು ಶ್ವಾಸ ಆಡ್ಸ್ಕೊತ ಇದ್ರಿ, ಒಂದಿಷ್ಟು ತ್ರಾಸ ಮಾಡ್ಕೊತ ಇದ್ದ, ಒಂದಿಷ್ಟು ಸಾಯು ಸಂಕಟ ಅಂತ ಹಿಂಗ ಏನು ಇಲ್ಲೇ ಇಲ್ಲ. ಹೋಗುದ್ ಬಂತಿಲ್ಲ ಹೋಗೇ ಬಿಡುದು ಇಷ್ಟೇ. ಇದಕ್ಕೆಲ್ಲ ಗಟ್ಟಿ ಆಗ್ಬೇಕಾಗಿತ್ತಂದ್ರ ಆ ಭಗವಂತನ ಆ ರಾಘವನ ನಾಮವನ್ನ ಆ ಭಾವನೆಯನ್ನ ಎಲ್ಲಾ ಕಡೆ ನನ್ನ ಗುರುನಾಥ್ ಇದ್ದಾನ ಅನ್ನುವಂತ ಭಾವನೆಯನ್ನು ಅದು ತುಂಬ್ಕೋಬೇಕಾಗಿತ್ತಂದ್ರ ನಾಮದೊಳಗಿರುವಂತ ಅವ ಕೊಟ್ಟ ನಾಮದೊಳಗೆ ಅವಿದ್ದಾನ ಭಗವಂತ. ನಮ್ ಸದ್ಗುರುನಾಥ ಎಲ್ಲೂ ಇಲ್ಲ. ನಮ್ಮ ಮಹಾರಾಜರ ಶಿಷ್ಯ ಒಬ್ಬ ಅಂದ, ಯಪ್ಪ ನೀ ಯಾವಾಗ್ಲೂ ನನ್ನ ಕಣ್ಣು ಮುಂದಿರ್ಬೇಕು ನೋಡಂತ ಅಂದವ. ಏನ್ ಬೇಡ್ತಿ ಬೇಡ ಅಂದಾಗ ನಮ್ಮ ಮಹಾರಾಜರು ಅಂದ್ರು, ನೋಡ್ಪ ರಾಮ ನಾಮಿದ್ರ ನಾ ಇದ್ದನಲ್ಲೋ ಅಂತಂದ್ರು ಅವ್ರು. ನಾಮಿದ್ರ ನಾ ಇದ್ದನಲ್ಲೋ ಅಂದ್ರೆ ಇಷ್ಟ ಮೇಲೆ ತಿಳ್ಕೋಬೇಕು. ಒಳಗ ನಾಮಿದ್ರ ಅಲ್ಲಿ ಗುರುನಾಥ್ ಇದ್ದಾನ. ಇರ್ಲಿಕ್ಕಂದ್ರ ಇದು ಖಾಲಿ ಡಬ್ಬಿನೇ ಇದು. ಹಿಂಗಾಗಿ ಅದನ್ನ ಏನಂತಾರ ವೇಸ್ಟೇಜ್ ಬಾಕ್ಸ್ನಾಗ ಒಗದ್ ಬಿಡ್ತಾರ ಅದನ್ನ. ಮನೆಯನ್ನವ್ರು ಮೊದಲು ಮಾಡ್ಕೊಂಡಿದನ್ನ ಯಾಕೆ ವೇಸ್ಟ್ ಮಾಡ್ತಾರ ಅಂದ್ರೆ ಇದು ಖಾಲಿ ಡಬ್ಬಿ ಅದ ಅಂತಿದ್. ಅಕಸ್ಮಾತ್ ರಾಮನೇ ಇದ್ದ ಅಂದ್ರ ಮನೆಯನ್ನವ್ರ ಇರ್ಲಿಕ್ಕ ಹೊರಗಿನವ್ರ ನಮ್ಮನ್ ದೇವ್ರು ಅಂತೇಳಿ ತಲೆ ಮೇಲೆ ಕೂಡ್ಸ್ಕೊತಾರ. ಹೌದಂತ್ರಿ. ಅದಕ್ಕ ನಾಮಸ್ಮರಣೆ ರಹಿತ ಜೀವನ ಕಳಿಬೇಡ್ರಿ ಅನ್ನುವಂಥದ್ದು ಈ ಏನಪ್ಪಾ ಅಂದ್ರೆ ನಶೆ ವಸ್ತುತಿ ಧಾರಣ ವ್ಯರ್ಥ. ಇದು ಯಾವ್ದು ಈ ವಸ್ತುಗಳು ಏನವಲ್ಲ, ಕಣ್ಣಿಗೆ ಕಾಣಿಸುವ ವಸ್ತು ಏನವಲ್ಲ, ಇವೆಲ್ಲ ಸುಳ್ಳು ಅನ್ನುವಂಥದ್ದು ನೀವು ನಿರ್ಧಾರ ಮಾಡ್ಕೋರಿಪ್ಪ ಅಂತೇಳಿ ಈ ಶ್ಲೋಕನಾಗ ಹೇಳ್ತಾರ. ಇನ್ನ 80ನೇ ಶ್ಲೋಕಕ್ಕೆ ಹೋಗೋಣ. ಅದಕ್ಕೆಲ್ಲ ಇವೆಲ್ಲ ಅಕಸ್ಮಾತ್ ಇವ್ರು ಹೇಳ್ಯಾರ ಖರೆ ಏನಾಗ್ಬಿಡ್ತದ ನಿಮ್ಮೆಲ್ಲರ ಮುಂದ ನಾನು ಏನ್ ಈ ಒಂದು ಸೇವಾಗಿ ಸ್ಟಾರ್ಟ್ ಮಾಡ್ತಿಲ್ಲ, ನನಗ್ ಕಲ್ಪನಾನೇ ಇರ್ಲಾರ್ದಷ್ಟು ಹಂಗೆ ಹೋಗ್ಬಿಡ್ತದ ಸಮಯ. ಏನ್ ಮಾಡ್ಬೇಕಾದ್ರೆ ನೀವು ಆ ಒಂದು ನಿಮ್ಮ ಇದರಿಂದ ಕೇಳುವಂತ ಒಂದು ಉತ್ಸಾಹ ಏನದಲ್ಲ, ಸದ್ಗುರುನಾಥ್ ನನಗ್ ಸಮಯನೇ ಸಾಲಾರ್ದಂಗ ಹಂಗೆ ಹೋಗ್ಬಿಡ್ತದ. ಏನ್ ಇದು ಯಾಕ ಅಂದ್ರೆ ಶ್ರವಣಿಕರು, ನಿಮ್ಮಂತಹ ಶ್ರೇಷ್ಠ ಶ್ರವಣಿಕರು ಮಹಾರಾಜರು ನನಗ್ ಒದಗಿಸಿಕೊಟ್ಟಾರಲ್ಲ ಅದ್ರ ಕಾರಣ ಅದ ಏನ್ರಿ. ಮತ್ರಿ ಕೆಟ್ಟ ಮೋತಿ ಮಾಡ್ಕೊಂಡು ನೀವು ಕೂಡ್ತಿದ್ರ ಅಂದ್ರ 1 ತಾಸು ಹೇಳುದ್ರಾಗ ಅಂದ್ರೆ ರಗಡಾಗಿ ಹೋಗ್ತಿತ್ ನಮಗ. ಯಾವಾಗ್ರಿ ಸುಮ್ನೆ 1 ತಾಸು ಅಂತ ಹಿಡ್ಕೊಂಡ್ ಕೂತನಪ್ಪ, ಇದನ್ನ 1 ತಾಸು ಹೇಳಕ್ಕಿಂತ ಕಡಿಮೆ ಹೇಳಬಾರ್ದು ಅನ್ನೋದದ. ಮತ್ ತಲೆ ತುಂಬ್ಕೊಂಡು ತಲಿ ತ್ರಾಸ. ಈಗ ನನಗ್ ಹಂಗಿಲ್ಲ, ನೀವ್ ಇನ್ನ 4 ತಾಸು ಹೇಳಂದ್ರು ಹೇಳ್ತೀನ ಈಗ. ಯಾಕಂದ್ರ ನಿಮ್ಮಲ್ಲಿ ಇರುವಂತಹ ಈ ಒಂದು ಶ್ರವಣ ಮಾಡುವಂತಹ ಆಸಕ್ತಿ ಏನದಲ್ಲ, ಈ ಜಿಜ್ಞಾಸತ್ವ ಏನದಲ್ಲ, ಅದು ಮಹಾರಾಜರಿಗೆ ಮನಸ್ಸು ತುಂಬ ಬಂದ್ ಬಿಡ್ತದ. ಅವ್ರಂತಾರ ಕೇಳೋರಿದ್ದಾರೋ ಹೇಳಂತಾರ ಅವ್ರು. ನಮ್ಮ ಮಹಾರಾಜರು ಏನಂತಾರ, ಕೇಳೋರಿದ್ದಾರ ಹೇಳು, ಕೇಳಾರ್ದವ್ರ ಮುಂದೆ ಹೇಳಲಿಕ್ ಪ್ರಯತ್ನ ಮಾಡ್ತಿ ಖರೆ, ಇಲ್ಲಿ ಕೇಳೋರಿದ್ದಾರ ಹೇಳಂತಾರ. ಹೇಳಂದ್ರೆ ಏನು, ಒಳಗ್ ಕೂತ್ಕೊಂಡು ಅದನ್ನ ಬಿಡ್ಲಿಕ್ ಶುರು ಮಾಡ್ತಾರ್ರಿ. ಇಲ್ಲ
ಅಂದಾಗ ನನಗೇನ್ ಹೋಗ್ಬೇಕಾಗ್ಯದ, ನನಗೇನ್ ಹೌದಪ್ಪ, ಏನ್ ಅದನ್ನೇನ ಇದು ಮಾಡ್ಕೋಬೇಕಾಗ್ಯದ, ಅದಾದ್ಮೇಲೆ ಅದನ್ನ ಹೇಳ್ಬೇಕು, ಇನ್ನ ಏನು ಸಂಬಂಧ ಇಲ್ಲ. ಸುಮ್ ಕೂತ್ ಬಿಡ್ತೀನಿ, ಮಹಾರಾಜರ ಮೇಲೆ ಭಾರ ಹಾಕ್ತೀನಿ. ನೀವು ಕೇಳೋರ್ ಇದ್ದ ಸಂಬಂಧ ಅದಕ್ಕೆ ತುಮಿ ಶ್ರೋತೆ ಜಗದೀಶ ಮೂರ್ತಿ ಅಂತ ಸಂಬಂಧ. ನೀವೇನು ಶ್ರೋತೃಗಳಿದ್ದಿರಲ್ಲ, ನೀವು ಸಾಮಾನ್ಯ ಮನುಷ್ಯರಲ್ಲಪ್ಪ, ನೀವು ಆ ಸ್ವತಃ ಭಗವಂತನ ಮೂರ್ತಿಗಳೇ ಇದ್ದೀರಿ ಅಂತೇಳಿ ಮಹಾರಾಜರ ಕೈ ಮುಗಿಬೇಕಾತಂದ್ರ ನಿಮ್ಮೆಲ್ಲ ಇರುವಂತಹ ಒಂದು ಪರಮಾರ್ಥದ ಆಸಕ್ತಿ ನನಗ್ ಹಿಂಗ್ ಮಾಡ್ಲಿಕ್ಕತ್ತದ ನೋಡ್ರಿ. ಈಗಿನ್ನ 7 ನಿಮಿಷನ್ಯಾಗ ನಮ್ ಟೈಮ್ ಮುಗೀತು. ಈಗ ಒಂದು ಶ್ಲೋಕನೊಳಗ ಇನ್ನ ಅರ್ಧ ಅದ. ಅವ್ರಂತಾರ ತನು ಮನ ತನು ಧನ ತನು ಮನ ತನು ಧನ ಭೂಮಿಯು ಎಲ್ಲವೂ ಮಿಥ್ಯವು, ಮರಣದ ನಂತರ ನಿನಗದು ವ್ಯರ್ಥವು. ಆಶಾ ಮೂಲವು ಕಡಿಯಲು ಬೇಕು, ಈಶನ ಕೃಪೆಯನ್ನು ಪಡೆಯಲು ಬೇಕು. ಈಶನ ಕೃಪೆಯನ್ನು ಪಡೆಯಲು ಬೇಕು. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ, ಭಜ ಗೋಪಾಲಂ ಭಜ ಗೋಪಾಲಂ ಭಜ ಗೋಪಾಲಂ ಮಂದಮತೆ. ಎಲ್ಲಿಯ ಹೆಂಡಿರು, ಎಲ್ಲಿಯ ಮಕ್ಕಳು, ಎಲ್ಲಿಯ ಇಷ್ಟರು, ಎಲ್ಲಿಯ ಮಿತ್ರರು, ಎಲ್ಲವೂ ನಿನ್ನಯ ಮನಸ್ಸಿನ ಭ್ರಮೆಯು, ಮುಕ್ತಿಯ ಮಾರ್ಗಕ್ಕೆ ಮೋಹದ ಬಲೆಯು. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ, ಭಜ ಗೋಪಾಲಂ ಭಜ ಗೋಪಾಲಂ ಗೋಪಾಲಂ ಭಜ ಮಂದಮತೆ. ಮನಸ್ಸಿನ ಮಲವನ್ನು ತೊಳೆಯಲು ಬೇಕು. ಈ ಸತ್ಸಂಗದ ಇದರಿಂದ ಏನ್ ಮಾಡ್ಬೇಕು ನಾವು? ಮನಸ್ಸಿನ ಮಲವನ್ನು ತೊಳೆಯಲು ಬೇಕು. ಚಿತ್ತದ ಚಲನೆಯ ಅಳಿಯಲು ಬೇಕು. ದೇವನ ದರ್ಶನವಾಗಲು ಬೇಕು. ದೇಹದ ಸಾರ್ಥಕವಾಗಲು ಬೇಕು. ದೇಹದ ಸಾರ್ಥಕವಾಗಲು ಬೇಕು. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ, ಭಜ ಗೋಪಾಲಂ ಭಜ ಗೋಪಾಲಂ ಭಜ ಗೋಪಾಲಂ ಮಂದಮತೆ. ಇವೆಲ್ಲ ಶಂಕರಾಚಾರ್ಯರು ತಮ್ಮ ಇದ್ರಾಗ ಬರೆದದ್ದು. ಇವು ಒಂದು ಕನ್ನಡನ್ಯಾಗ ಯಾರೋ ಪುಣ್ಯಾತ್ಮರು ಮಾಡ್ಯಾರ. ಎಷ್ಟು ಚಂದ ಮಾಡ್ಯಾರ ಅಂದ್ರ ಅವು 14 ನುಡಿಗಳನ್ನ ಒಂದು ಶುರು ಮಾಡಿದ್ರೆ 14 ಅನ್ಬೇಕನ್ನಿಸ್ತದ. ಆದ್ರ ನಮಗೆ ಸಮಯ ಇಲ್ಲ. ಈಗ 80ನೇ ಶ್ಲೋಕದ್ ನೋಡೋಣ ನಾವು. ಧರಾ ಶ್ರೀವರಾತ್ಯಾ ಹರಾ ಅಂತರಾತೆ, ತರಾ ದುಸ್ತರಾತ್ಯಾ ಪರಾ ಸಾಗರಾತೆ, ಸರಾವಿ ಸರಾತ್ಯಾ ಭರಾ ದುರ್ಭರಾತೆ, करानी करात्या भरा मत्सराते. जय जय ರಘುವೀರ ಸಮರ್ಥ. ಹರನ ಹೃದಯವಾಸಿಯಾದ ಆ ದೇವನನ್ನು ಗಟ್ಟಿಯಾಗಿ ಹಿಡಿದು ದುಸ್ತರವಾದ ಭವಸಾಗರವನ್ನು ದಾಟಿ ಆಚೆಯ ಪರತೀರವನ್ನು ತಲುಪಿರಿ. ಎಂದೂ ತುಂಬದ ಈ ಹೊಟ್ಟೆಗಾಗಿ ನಿರಂತರ ನಡೆಸಿದ ಹೋರಾಟವನ್ನು ನಿಲ್ಲಿಸಿ ಮತ್ಸರವೆಂಬ ಕತ್ತೆಯನ್ನು ಹೊಡೆದು ಓಡಿಸಿರಿ ಅಂತೇಳಿ ಈ 80ನೇ ಶ್ಲೋಕದ ಅರ್ಥ. ಇದನ್ನ ನಮ್ಮಂತ ಮುಮುಕ್ಷುಗಳಿಗೆ ಹೇಳ್ಯಾರನ್ನ. ಅಂದ್ರೇನು? ಭಗವಂತನ ಪ್ರಾಪ್ತಿಯ ಹಂಬಲಿದ್ದವರಿಗೆ ಹೇಳ್ಯಾರವರು. ಅವ್ರಂತಾರ, ಸ್ವತಃ ಶಿವನೇ ಹರನೇ ಶ್ರೀ ರಾಮನಾಮವನ್ನ ಒಂದು ಕ್ಷಣ ಬಿಡ್ಲಾರ್ದ ಜಪ ಮಾಡ್ಲಿಕ್ಕತ್ತಾರ. ಯಾರು? ನಾವು ತಿಳ್ಕೊಂಡೇವ್, ನಾವು ಬಾ ಮಾಡ್ಲಿಕ್ಕತ್ತೇವ್ ಅಂತೇಳಿ. ಸ್ವತಃ ದೇವರ ದೇವ ಹರ ಶಿವ ವಾರಣಾಸಿ ಒಳಗ ಅವ ಏನ್ ಮಾಡ್ಯಾನ? ಸದಾ ರಾಮನಾಮವನ್ನು ಜಪನ ಮಾಡ್ತಾನ. ನೀವು ಬೇಕಾದ್ರ ಗುರುಗೀತ ನೋಡಿದ್ರಂದ್ರೆ ಗೊತ್ತಾಗ್ತದೆ. ಪಾರ್ವತಿ ಶಿವಗ್ ಪ್ರಶ್ನೆ ಆಗ್ತಾಳ, ಎಲ್ಲರೂ ಬಂದು ನಿಮಗ್ ನಮಸ್ಕಾರ ಮಾಡೋತ್ನಾಗ ನೀವು ಯಾರು ನಮಸ್ಮರಣೆ ಮಾಡ್ಕೊತ ಕೂತಿರ್ತೀರಿ ಕಣ್ಣು ಮುಚ್ಚಿಕೊಂಡು ಅಂತೇಳಿ. ಆವಾಗ ಈ ಪ್ರಶ್ನೆ ನೀನು ಜಗತ್ ಕಲ್ಯಾಣಕ್ಕಾಗಿ ಕೇಳಿವ ಪಾರ್ವತಿ, ನಿನಗೆ ಹೇಳತ್ನ ಅಂತೇಳಿ ಗುರುವಿನ ಮಹಿಮೆಯನ್ನು ಹೇಳತ್ನ ಗುರುಗೀತ ಆಗ್ಯದದು. ಏನ್ರಿ? ಅದ್ರೊಳಗ ಈ ನಾಮಸ್ಮರಣೆ ಇದು ಹೇಳ್ತಾರ. ಇಷ್ಟೇ ಅಲ್ಲ ನೋಡ್ರಿ, ಕೆಲವೊಬ್ರು ಕಾಶಿಗೆ ಹೋಗಿ ಕಾಶ್ಯಾಗ ಹೋಗಿ ದೇಹ ಬಿಡ್ಬೇಕಂತೇಳಿ ಹೋಗ್ತಾರ ಮುದುಕರಾದ್ಮೇಲೆ.
ಇಲ್ಲಿ ಇರೋ ತನಕ ಸಡ್ ಹೊಡೆದು ಪ್ರಪಂಚ ಮಾಡ್ತಾರ. ಕಾಶ್ಯಾಗ ಹೋಗಿ ನಾವು ಅಲ್ಲಿ ಹೋಗಿ ಹೋದೇವ ಅಂದ್ರ ನಮ್ ಮುಕ್ತಿ ಆಗ್ತಂತ. ಮುಕ್ತಿ ಅನ್ನೋದ್ರೆ ಅವ್ರಿಗೆ ಗೊತ್ತಿರುದಿಲ್ಲ, ಸುಮ್ನೆ ಮುಕ್ತಿ ಆಗ್ತಂತ ಅಂತಾರ. ಆದ್ರೂ ಶಿವ ಅಂತಾರ ಭೋಳೆ ಶಂಕರ್. ಅವ ಹೆಂಗಂದ್ರ ಭೋಳೆ ಸ್ವಭಾವ ಅವಂದ. ಏನ್ ಮೊದಲ ಅಲ್ಲಿ ಮನ್ಯಾಗ ಮಾಡ್ಲಿ ಬಿಡ್ಲಿ, ನಮ್ಮ ಈ ಒಂದು ಕಾಶಿ ಹೋಗಿ ಬಂದ್ರಂದ್ರ ಅವ್ ಮುಕ್ತ ಮಾಡಿಬಿಡ್ತಂತ. ಅದಕ್ಕೆ ಏನ್ ಮಾಡ್ತಾರ, ಮತ್ತೊಂದೇನ ಔಷಧ ಕುಡಿಸುದಿಲ್ಲ ಶಿವ. ಅಲ್ಲಿ ಕಿವ್ಯಾಗ ರಾಮನಾಮವನ್ನು ಇದು ಮಾಡಿಬಿಡ್ತಾನ ಉಪದೇಶ. ವಾರಣಾಸಿ ಪುಣ್ಯಕ್ಷೇತ್ರ ಅನಿಸ್ಕೊಂಡದ ಏನು, ಯಾಕಂದ್ರ ಸ್ವತಃ ಶಿವ ಈ ಅಲ್ಲಿ ಸಾಯ್ಬೇಕಾದ್ರೆ ಅವ್ರ ಕಿವ್ಯಾಗ ಬಂದ್ ಹೇಳ್ತಾನ ರಾಮನ್ನ. ಇಲ್ಲಿ ಮನ್ಯಾಗಿದ್ವ ಆದ್ರೆ ನೀವು ಯಾರು ಬರುದಿಲ್ಲ, ಅಲ್ಲಿ ಮಾತ್ರ ಶಿವ ಜವಾಬ್ದಾರಿ ತಗೊಂಡ್ಬಿಟ್ಟ, ನಾ ಇಲ್ಲಿ ಬಂದವ್ರೆಲ್ಲ ಮುಕ್ತ ಮಾಡಿಬಿಡ್ತಂತೆ. ಅದಕ್ಕೆ ಕಾಶಿಗೆ ಹೋಗಿ 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 ದೇಹ ಬಿಡ್ತಾರ ಅವ್ರು. ಇಲ್ಲಿ ಮಾಡಿದ ಮತ್ ಇಲ್ಲೇ ಮಾಡ್ಕೋತ ಇದ್ದವ್ರಿಗೆ ಏನ್ ಬಿಡ್ರಿ, ಇದೇ ಕಾಶಿ ಆಗಿಬಿಟ್ಟಿರ್ತದ. ಇಲ್ಲಿ ಯಾವಾಗ್ಲೂ ನಾಮಸ್ಮರಣೆ ಮಾಡ್ಕೊಂಡಿದ್ದವ್ರಿಗೆ ಆ ಕಾಶಿಕ್ಕಿಂತ ಇಲ್ಲೇ ಅವ್ರ ಶರೀರನೇ ಕಾಶಿ ಆಗ್ತದ. ಇದೇ ದೊಡ್ಡ ಕ್ಷೇತ್ರ ಆಗಿಬಿಟ್ಟಿರ್ತದ. ಇಲ್ಲೇ ಶಿವ ಇರ್ತಾನ, ಇಲ್ಲೇ ನಾಮಸ್ಮರಣೆ ಇರ್ತದ, ಎಲ್ಲಾ ಇಲ್ಲೇ ಇರ್ತದ. ನೀವು ವಿಜಾಪುರದಾಗರ ಇರ್ರಿ, ಬೆಂಗಳೂರಿನಾಗರ ಇರ್ರಿ, ಗುಡ್ಸಲ್ದಾಗರ ಇರ್ರಿ, ಅಡವ್ಯಾಗರ ಇರ್ರಿ, ನೀವು ಇದ್ದಲ್ಲಿ ಕಾಶಿ ಕ್ಷೇತ್ರ ಆಗಿರ್ತದ. ಏನು ಮಾಡಿರೋದಿಲ್ಲ, ಅವ್ರು ಹೋಗಿ ಅಲ್ಲಿ ಮುಕ್ತಿ ಪಡ್ಕೋಬೇಕಂತಾರ. ಅದು ಒಂದು ಬೇಸಿನೇ. ಮತ್ತೇನ್ ಸುಮ್ ಟ್ರೈನ್ಯಾಗ ಹೋಗುದದ. ಅವ್ರೆಲ್ಲ ಹೋಗ್ಬೇಕಂತಾರ, ಹೋಗ್ಬೇಕಲ್ಲ. ಅಲ್ಲಿ ಹೋದ್ರು ಸಹಿತ ಮತ್ ತಿರುಗಿ ಬಂದ್ರೆ ಏನ್ ಮಾಡುದು. ಆದ್ರ ಅಲ್ಲಿ ಹೋದವ್ರಿಗೆ ಮಾತ್ರ ನಾ ಮುಕ್ತಿ ಕೊಡ್ತನಂತ. ಮುಕ್ತಿ ಕೊಡ್ತಾನಂತ ಹೇಳಿ ಯಾಕೆ ಕೊಡ್ತಾನಂತಂದ್ರೆ ಏನು ಮತ್ತೇನು ಮಾಡುದಿಲ್ಲ. ಶಿವ ತಂದೇನು ನನ್ನ ನಾಮ ಅನ್ನೋದಿಲ್ಲ, ನನ್ನ ಗುರುವಿನ ನಾಮ ಅನ್ನಂತ. ಏನ್ರಿ ಅಂತ ರಾಮನಾಮದ ಮಹಿಮೆಯನ್ನ ಯಾರಾದ್ರೂ ತಿಳ್ಕೊಂಡಿದ್ರೆ ಅವ್ರು ಕೇವಲ ಆ ಹರನೇ ತಿಳ್ಕೊಂಡನಂತಾರವ್ರು. ಏನ್ ಹರ ಒಬ್ಬ ರಾಮನಾಮದ ಮಹಿಮೆ ತಿಳ್ಕೊಂಡ, ನಾವ್ ಯಾರು ತಿಳ್ಕೊಂಡಿಲ್ಲ. ಏನ್ ಅವ್ ತಿಳ್ಕೊಂಡಾನ ಒಂದ್ ನಾಮ ಒಬ್ಬನ ಮುಕ್ತ ಮಾಡಿ ಬಿಡ್ತದಂದ್ರೆ ಇಷ್ಟು ತಾಕತ್ತ ನಾಮದಾಗದ, ನನ್ನ ಗುರುವಿನ ನಾಮನಾಗ ಅಂತೇಳಿ ಅವ್ ಗೊತ್ತದ. ಅದಕ್ಕದು ವಾರಣಾಸಿ ಪುಣ್ಯಕ್ಷೇತ್ರ ಅಂತ ಹೇಳದ. ಏನ್ ಅಂತ ಧರ ಶ್ರೀವರ ತ್ಯಾ ಹರ ಅಂತರಾತಿ. ಅವನೇ ನಾಮಸ್ಮರಣೆ ಮಾಡುದು ಅವ್ನು ಜರುರತ್ತದ. ನೋಡ್ರಿ, ಶಿವ ಅಂದ್ರೆ ಯಾರು? ಬ್ರಹ್ಮ ವಿಷ್ಣು ಮಹೇಶ ಶಿವ, ದೇವರ ದೇವ. ಈ ಸೃಷ್ಟಿ ಸಂಚಲನ ಮಾಡುವಂತ ಅವ್ರಿಗೆ ರಾಮನ ಅವಶ್ಯಕತೆ ಅದ. ಅಂತ ದೇವರಿಗೆ ರಾಮನ ನಾಮದ ಅವಶ್ಯಕತೆ ಅದ. ಮತ್ ನಮಗಿಲ್ರೇ ಅಂತ ಹೋಗದ ಅಂದ್ರೆ ನಮ್ಮಂತವ್ರ ಯಾವ ಗಿಡ ತಪ್ಪಲು ಹೇಳ್ರಿ. ನಾವು ನಾಮಸ್ಮರಣೆ ಮಾಡಬೇಕದನ್ನ. ಏನ್ ಮಾಡಬೇಕು, ಇದ್ನರಿ ತಿಳ್ಕೊಂಡು ಮಾಡ್ಬೇಕು. ಶಿವ ಮಾಡ್ಲಿಕ್ಕತ್ತಾರಂತ ಹೋಪ ನಾವು ಮನುಷ್ಯರ್ ನಾವು ಮಾಡ್ಲಿಲ್ಲ, ಹಿಂಗರಿ ತಿಳ್ಕೊಂಡು ನಾವು ಸದ್ಗುರುಗಳು ಕೊಟ್ಟಂತ ನಾಮಸ್ಮರಣೆ ಮಾಡ್ಬೇಕು ನಾವೀಗ, ಹೌದಲ್ರಿ? ಅದಕ್ಕ ತರಾ ದುಸ್ತರಾತಿ ಪರ ಸಾಗರಾತಿ. ಆ ನಾಮಸ್ಮರಣೆ ಮಾಡು, ಈ ಭವಸಾಗರವನ್ನು ಸರಳ ಒಯ್ದು ಬಿಡ್ತದ. ಕಣ್ಣು ಮುಚ್ಚಿಕೊಂಡು ಕೂತ್ರು ಸಹಿತ ಹಡಗ ನಮ್ಮನ್ನು ಒಯ್ದು ಅಲ್ಲಿಗೆ ಹೋಗಿ ಹೆಂಗ್ ಮುಟ್ಟಿಸ್ತದ ದಂಡಿಗೆ ನಾವ, ಹಂಗ ನೀ ಕಣ್ಣು ಮುಚ್ಚಿಕೊಂಡು ನಾಮಸ್ಮರಣೆ ಒಳಗಿರು, ನಿನ್ನ ಆ ದಂಡಿಗೆ ಒಯ್ದು ಮುಟ್ಟಿಸ್ತದ. ಪರ ದುಸ್ತರಾತ್ಯ ಪರ ಅಂದ್ರ ಪರತೀರ ಅಂದ್ರೆ ಆ ತೀರ, ಮುಕ್ತಿಯ ತೀರಕ್ಕೆ ಒಯ್ದು ನಮ್ಮನ್ನು ಮುಟ್ಟಿಸ್ತದ. ಸರಾವೀಸರಾತ್ಯ ಭರ ದುರ್ಬರಾತಿ. ಸರ ಅಂದ್ರ ಒಂದು ಕ್ಷಣ ನೆನಪಾರಿ ಅಂತಾರ ಭಗವಂತರ ನಾಮಸ್ಮರಣೆ ಮಾಡ್ಕೋತ ಒಂದು ಕ್ಷಣ ತ್ಯಾ ಭರ ದುರ್ಬರಾತೆ. ಏನು ಇದೇನು ಹೊಟ್ಟಿ ಸಂಬಂಧ ಏನ್ ದುಡಿಲಿಕ್ಕತ್ತಿರಲ್ಲ ನೀವು. ಏನ ಆ ಹೊಟ್ಟಿ ಸಂಬಂಧ ದುಡಿದು, ತಿನ್ನು ಸಂಬಂಧ ದುಡಿದು ಈಗ ಹೆಂಗಾದ್ರೆ, ಈಗ ಕೆಲವೊಬ್ಬರು ತಿನ್ನು ಸಂಬಂಧೇ ಹುಟ್ಟಿರ್ತಾರ, ಕೆಲವರು ಹುಟ್ಟೆ ಒಂದ್ ತಿಂತಿರ್ತಾರ. ಏನ್ರಿ ಇಷ್ಟ ಫರಕ್ ಅದ. ಕೆಲವೊಬ್ರು ತಿನ್ನು ಸಂಬಂಧೇ ಹುಟ್ಟಿರ್ತಾರ, ಅವ್ರು ಏನು ಪ್ರಶ್ನೆ ಇಲ್ಲ. ದಿವಸ ಆರ್ಡರ್ ಮಾಡೋದು ಪಿಜ್ಜಾ, ಅದು ಇದು, ಚಿಪ್ಸ್ ಗಿಪ್ಸ್, ಒಟ್ಟ ಅವ್ರಿಗೆ ಏನ್ ತಿಂದ್ರು ಸಮಾಧಾನ ಇಲ್ಲ. ನೋಡ್ರಿ, ನಾವ ವಿಚಾರ ಮಾಡಿದೇವ್ ಅಂದ್ರೆ 68 ವರ್ಷನಾಗ ಎಷ್ಟು ತಿಂದಿರ್ಬೇಕ್ರಿ ಪ್ರಸಾದನು. ಏನ್ ದಿವ್ಸ ತಿನ್ನೋದು, ಮುಂಜಾನೆ ತಿನ್ನೋದು, ನಾಷ್ಟಾ ತಿನ್ನೋದು, ಊಟ ಮಾಡೋದು, ಮತ್ ಮಧ್ಯಾಹ್ನದಾಗ ಏನಾರ ಒಂದ್ ಚುರ್ಕೊ ತಗೊಂಡು ತಿನ್ನೋದು, ಸಂಜೆನೆ ಹಾಕಿ ತಿನ್ನೋದು, ಮತ್ ಮರುದಿವ್ಸ ತಿನ್ನೋದು. ಎಷ್ಟು ತಿಂದ್ರು ಸಹಿತ ಈ ಒಡಲು ತುಂಬೇ ಇಲ್ಲಿನ. ಮತ್ ಅದನ್ನ ತಿನ್ಬೇಕಾಗಿತ್ತು, ಇದನ್ನ ತಿನ್ಬೇಕಾಗಿತ್ತು, ಬಜಿ ತಿನ್ಬೇಕಾಗಿತ್ತು, ಪುರಿ ತಿನ್ಬೇಕಾಗಿತ್ತು. ಎಷ್ಟು ನೋಡ್ರಿ. ಈಗ ಹೊಸ ಪಿಜ್ಜಾ ಬಂದಾವಂತ, ಅವ್ ಏನೇನ್ ಮಾಡಿ ಅವ್ರು ಮಾಡಿರ್ತಾರೋ, ಆ ಮಾಡೋರ್ ನೋಡಿದ್ರೆ ಅಂದ್ರೆ 3 ದಿವ್ಸ ಊಟ ಮಾಡುವುದ್ರ ಕರೆ.
ಆದ್ರೂ ಸಹಿತ ಆರ್ಡರ್ ಮಾಡಿ ರೊಕ್ಕ ಕೊಟ್ಟು ತರಿಸೋದು ಏನ ಅದನ್ನ ತಿಂತದ ಮನುಷ್ಯ. ಹೌದಂತಿಲ್ರಿ? ಎಷ್ಟು ತಿಂದ್ರಿ ತುಂಬಿನ ಪಾಸ್ ಸಾಕಂತಂದ್ರಿ ಇದು. ಈಗ ಒಂಚೂರು ತುಂಬ್ಯದ ಸ್ವಲ್ಪ ರೆಸ್ಟ್ ತಗೋ ನೀನು, ಮತ್ತ ನಾ ಅದನ್ನ ಖಾಲಿ ಮಾಡ್ತೀನಿ, ಮತ್ತೆ ತಿನ್ನಾಕಂತಂತದ. ಎಷ್ಟು ತಿನ್ನೋದು ಹೇಳ್ರಿ ನೋಡೋದು. ಇದ ಮತ್ತ ಕೆಲವೊಬ್ರು ಒಬ್ರು ಏನೋ ಆತಂತ ಹೊಟ್ಯಾಗ ಹಾರಿ ನುಂಗಿದಂತ್ರಿ ಒಬ್ಬ ಹಳ್ಳಿಯಾಗ. ಅವ್ ಬಂದ್ ಚಮತ್ಕಾರ ತೋರ್ಸುದ ನೋಡ್ರಿ, ಟ್ಯೂಬ್ಲೈಟ ಕಾಚ ಗೀಚ ತಿಂತಾರ ನೋಡ್ರಿ, ಅವ್ನ ತಿಂದ್ ತೋರಿಸ್ತಾರಲ್ಲ ಹಂಗ ತೋರ್ಸಿದಂತ. ಒಬ್ಬ ಇಷ್ಟು ಸಳಿನೇ ನುಂಗಿಬಿಟ್ಟಂತ. ಮಂದೆಲ್ಲ ಗಾಬರಿ ಆದ್ರು. ಒಬ್ಬ ಮನುಷ್ಯ ಅಂದಂತ, ಒಂದು ಸಳಿ ನುಂಗಿದ ಕೆಟ್ಟ ಗಾಬರಿ ಅಗಾಧ ಮಾಡ್ಕೊಂಡ್ರು ನಮ್ಮ ಊರಾಗ ಕೆಲವು ಮಂದಿ ಹೊಲಗಳನ್ನೇ ನುಂಗ್ಯಾರಂತ. ಮತ್ತ ಹೊಲಗಳನ್ನೇ ನುಂಗ್ಯ ಇನ್ನ ಅವ್ರು ಹೊಟ್ಟೆ ತುಂಬಿಲ್ಲ. ಅದಕ್ಕೆ ಈ ತುಂಬುದು ಬಿಡ್ರಿಪ್ಪ ಅಂತಂತಾರ. 8-9 ಅಲ್ಲ, ಮನ್ಯಾಗ ಬೇಕಾದಷ್ಟು ಜಾಡ್ ಇದ್ರ ಸಹಿತ ಮತ್ತ ತುಂಬಬೇಕಂತದ. ಮುಂದಿನ ವರ್ಷನೂ ಬರ್ಬೇಕು. ಆದ್ರೆ ಮುಂದಿನ ವರ್ಷ ಬರಗಾಲ ಬಿದ್ರ ಈಗೇ ಇದು ಮಾಡೋ, ಮುಂದಿನ ವರ್ಷ ಬರಗಾಲ ಬೀಳಿ ಅಂತ ಅಂದಂಗೆ ಲೆಕ್ಕದ. ಏನು ನಾವ್ ಯಾವಾಗಲಿ ಈ ವರ್ಷನೂ ಸಲುತ್ತಾನ, ಮುಂದಿನ ವರ್ಷ ಸಲುತ್ತಾನ, ಅದ್ರ ಮುಂದೂ ಸಲುತ್ತಾನ. ನಿನ್ಗೆ ತನಕ ಎಲ್ಲಿ ತನಕ ಒಂದಿಷ್ಟಿದು ಹೆಂಗಿದ್ರು ಅವ್ ಸಲುವಾಗಿದ್ದಾನ. ಅದನ್ನೇನ್ ತಲೆ ಕೆಡಿಸ್ಕೋಬೇಡ. ಈ ತುಂಬುದು ಬಂದ್ ಮಾಡಂತ, ಈ ತುಂಬುದು ಬಂದ್ ಮಾಡೋದು. ಅದಕ್ಕ ಸರ ವಿಸರ ಅಂದ್ರೆ ಮರಿ ಟ್ಯಾ ಭರ ದುರ್ಬರಾತೆ. ಈ ಇದಕ್ ಜಠರ್ ಅಂತಾರ, ಇದಕ್ ಜಠರ. ಅನ್ನಚೀಲ ಅಂತಾರ ಕೆಲವೊಬ್ರ ಹಳ್ಳಿ ಮಂದಿ. ಅನ್ನಚೀಲ ಅಂತ, ಇದು ಕಾಜಿನ ಗುಂಡಿ ಅಂತ. ಹಾರ್ಟ್ ಹೆಂಗ್ ಸತ್ತು ಅಂದ್ಕೂಡ ಕಾಜಿನ ಗುಂಡಿ ಒಡ ಸತ್ತಂತ. ಏನ ಮತ್ತ ಇದು ಅನ್ನಚೀಲ, ಇದು ಅವ್ ಏನ್ ತಿಂದ್ರು ಅನ್ನಚೀಲ ತುಂಬುದಿಲ್ಲ ಅಂತ. ಏನು ಒಬ್ಬೊಬ್ಬರು ತಿನ್ನೋದ್ ನೋಡಿದ್ರೆ ನೀವು ನೋಡ್ಬೇಕು. ನಾವೇ ವಯಸ್ಸಿನೊಳಗೆ 10-12 ಹೋಳಿಗೆ ತಿಂತಿದ್ದೇವ್, ನಮಗೇನು ಅನ್ಸತ್ತಿದ್ದಿಲ್ಲ. ಏನ್ರಿ ಈಗೆಲ್ಲ ನಿಂತದ್ ಬಿಡ್ರಿ. ಆದ್ರ ತಿನ್ನುದಂದ್ರ ಹಂಗ ತಿನ್ನುದು ಒಟ್ಟ ಅದೊಂದು ಮಾನಸಿಕ ಇದು ಇರ್ತದ. ನೀವ್ ಎಷ್ಟು ತಿಂದ್ರು ಪಚನ ಮಾಡ್ಕೋದಂತ ಅದ್ ಮನಸ್ಸಿನಾಗ ಸರಸರ ಕರಗಿಸಿ ಹೋಗೋದು ಬಿಡ್ತದ. ಏನ್ ಹಂಗ ಸರಾಬೀಸರಾತ್ಯ ಭರ ದುರ್ಬರಾತೆ ಕರ ನೇಕರಾತೆ ಭರ ಮತ್ಸರಾತೆ. ಎಷ್ಟು ನೀವು ಹೊಟ್ಟಿ ನಿಮ್ ಮನಸ್ಸನ್ನೇ ತುಂಬಲಿಲ್ಲ ಅಂತ ತಿಳ್ಕೊರ್ ನೀವು, ಮತ್ತೊಬ್ಬರಂತ ತಲಿದ್ರೆ ಮತ್ಸರ ಹುಡ್ತದ. ಒಂದು ಕಾರ್ ಇರ್ತದ, ಮತ್ತೊಬ್ಬ ಮಗಳ ಮನೆಯ ಇದಕ್ಕಿಂತ ಚಲೋ ಕಾರ್ ತಂದಂದ್ರ ನೀವು ಮತ್ತ ನಿಮ್ ಖಾಲಿನೇ ಹೊಟ್ಟಿ ಅದನ್ನ ತಂದು ತುಂಬಿಸೋ ತನಕ ನಿಮಗ ಅದ ಇದನ್ನೇ ಆಗುದಿಲ್ಲ. ಹಿಂಗ ಒಂದ್ ಮನಿ ಕಟ್ಟಿದ್ರು ತುಂಬುದಿಲ್ಲ, ಒಂದ್ ಪ್ಲಾಟ್ ತಗೋದ್ರ ತುಂಬುದಿಲ್ಲ. ಆ ಓಣ್ಯಾಗ ಬಿಜಾಪುರದಾಗ 4 ಪ್ಲಾಟ್ ಅವರೇ, ಗುಲ್ಬರ್ಗದಾಗ 20 ಪ್ಲಾಟ್ ತಗೊಂಡನಿ, ಅಲ್ಲೊಂದ್ 10 ತಗೊಂಡಿನಿ, ಬೆಂಗಳೂರಿನಾಗ 8 ತಗೋಬೇಕಂತ ಮಾಡಿ ತುಂಬೇ ಇಲ್ಲ ಅಂತೀವಂದೇನು. ಇವೇನ್ ಎಲ್ಲಾ ಪ್ಲಾಟ್ನಾಗ ಒಂದೊಂದು ಖಾಲಿ ಒಂದೊಂದು ತುಣುಕ್ ಮಾಡಿ ಹೋಗಿದ್ರು ಸಹಿತ ಅದು ಪ್ಲಾಟ್ಗಳು ಸಾಲು ಅಷ್ಟು ತುಂಬ್ಕೊಂಡು ಕೂತಾನೆ. ಏನ್ ಮಾಡ್ತೀರಿ ಹೇಳ? ಒಂದ್ ಇರ್ಲಿಕ್ಕಿದ್ರೆ ಸಾಕು, ಆದ್ರೆ ತುಂಬೇ ಇಲ್ಲ ಅಂತ. ಮತ್ತೊಬ್ಬರು ಬಂದ್ರೆ ಮತ್ಸರನು ಹೋಗಿಲ್ಲ. ಅದಂತರೂ ಬಿಡ್ರಿ, ಹೊರಗಿಂದ ಪರಮಾರ್ಥರಾಗರಿ ಎಲ್ಲಿ ಮತ್ಸರ ಹೋಗ್ಯದಂತೀರಿ ನೀವು? ಮತ್ತೊಬ್ಬ ನಮ್ಕಿಂತ ಮತ್ತೊಬ್ಬ ಚಲೋ ಹೇಳಿದಂದ್ರೆ ಸುರುನೇ ಮತ್ಸರ, ಮತ್ತೊಬ್ಬ ಚಲೋ ಆಡಿದ್ರ ಸುರುನೇ ಮತ್ಸರ, ನಮ್ಮುಂದ್ ಮತ್ತೊಬ್ಬರನ್ನ ಯಾರನ್ನ ಹೊಗಳಿದ್ರ ಸುರುನೇ ಮತ್ಸರ. ಏನ ಮತ್ತಿಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ 6 ಬಿಟ್ಟೇ ಇಲ್ಲ. ಮತ್ತ 6 ತುಂಬ್ಕೊಂಡು ಕೂತಲ್ಲಿ ರಾಮ ಹೆಂಗಿರ್ತಾನ? ಅದಕ್ಕೆ ಅವ್ರಂದ್ರು ಧರ ಶ್ರೀವರ ತ್ಯಾಹಾರ ಅಂತರಾತೆ. ಶಿವನೇ ಏನಪ್ಪಾ ಅಂದ್ರೆ ತುಂಬ್ಕೊಂಡಿರುವಂತಹ ಆರಾಮ ಪ್ರಭುವನ್ನ ನೀವು ತುಂಬ್ಕೋರಿ, ಉಳಿಕಿದ್ದೆಲ್ಲರೂ ತಂತಾನೆ ಹೋಗ್ತಾವ ಅಂತಾರ. ಹಂಗ ನಾವು ನೀವುಗಳೆಲ್ಲ ಇಷ್ಟೊಂದು ನಾವು ಸತ್ಸಂಗದೊಳಗೆ ಭಾಗವಹಿಸಿ ಶ್ರವಣ ಮಾಡಿ ಇಷ್ಟೆಲ್ಲಾ ಮಾಡುದ್ರ ಒಂದು ಗುರಿ ಏನದ? ಮಹಾರಾಜರು ಯಾಕಿದನ್ನ ನಮಗ ನಿಮಗ ಜೋಡ್ಸ್ಯಾರ? ನಾ ಎಲ್ಲಿ ನೀವ್ ಎಲ್ಲಿ ಅವರು ಒಟ್ಟಿನ ಮೇಲೆ ನಿಮ್ಮನ್ನ ಎದಕ್ ಕೂಡ್ಸ್ಯಾಡಂದ್ರ ನಾವೆಲ್ಲರನ್ನೂ ಭಗವಂತ ಪಾರ್ ಮಾಡ್ಬೇಕಂತ ನಿರ್ಧಾರ ಮಾಡ್ಯಾನ. ನಮಗ ಈ ಭವಸಾಗರದಿಂದ ಪಾರ್ ಇವ್ರನ್ನೆಲ್ಲಾ ಮಾಡಬೇಕಂತೇಳಿ ಸಮರ್ಥರು ನಿರ್ಧಾರ ಮಾಡ್ಯಾರಂತೇಳಿ ನಮಗ ನಿಮಗ್ ಕೂಡ್ಸ್ಯಾರ. ಇಷ್ಟೆಲ್ಲಾ ವಿಚಾರಗಳನ್ನ ಅವ್ರು ಒಳಗ್ ಕುತ್ಕೊಂಡು ಹೇಳ್ಸ್ಲಿಕ್ಕತ್ತಾರ. ಈಗ ನಾವು ಮಾಡುದು ಒಂದೇ ಅದ, ನಾಮಸ್ಮರಣೆ ಮಾಡಿ ಪೂರ್ಣ. ಹೆಂಗಂದ್ರ ಈಗ ದ್ರೌಪದಿ ಆಗ್ಲಿ, ನಮ್ಮ ಜನಾಬಾಯಿ ಆಗ್ಲಿ, ಇವ್ರ ಹೆಂಗಂದ್ರೆ ಇವ್ರ ರೋಮದೊಳಗ ಮಾರುತಿ ಆಗ್ಲಿ, ರೋಮದೊಳಗ ರೋಮಕ್ಕೆ ಒಂದು ಏನೋ ಅದ ನೋಡ್ರಿ,
ಅಂಜಿಕಿನ್ಯಾತಕಯ್ಯ ಸಜ್ಜನರಿಗೆ ಭಯವು ಇನ್ಯಾತಕಯ್ಯ ಅಂತ ಹೇಳಿ ಅನ್ನುವಂತ ಇದ್ರಾಗ ರೋಮ ರೋಮಕ್ಕೆ ಕೋಟಿ ಲಿಂಗವ ಧರಿಸಿದ. ಒಂದೊಂದು ರೋಮ್ ಕೋಟಿ ರಾಮನಾಮನ ಜಪಿಸ್ಲಿಕ್ಕತ್ತು ಅಂದ್ರ ಮತ್ತ ಅವಾಗ ಏನ್ ಆ ಒಂದು ಸ್ಥಿತಿ ನಮಗ ನಿಮಗ ಬರ್ಬೇಕಾಗ್ಯದ. ನಾವು ಗೊಳ್ಳ ಮಾತು ಬಂದ್ ಮಾಡೋಣ್ರಿ ಇನ್ಮೇಲೆ. ಏನ್ ಒಟ್ಟ ಉಪಯೋಗ ಇಲ್ಲ. ಒಂದು ಮೊಬೈಲ್ನಾಗೆ ನಾವು ಯಾರ ಜೋಡಿ ಮಾತಾಡ್ಬೇಕಾತಂದ್ರ ಊರು ಬರೀ ಮಾತಾಡೋದು ಬೇಡ. ಏನು ಈಗ ಹಾಗಾದ್ರೆ ಆರಾಮಿದ್ದೀರಿ? ಆರಾಮಿದ್ದೇನ್ರಿ. ಊಟ ಆಗ್ಯದ್ರಿ? ಮುಂಜಾನೆ ಎದ್ದು ಕೂಡಲೇ ನಾಷ್ಟಾ ಮಾಡಿದೆ, ಚಾ ಕುಡ್ದೆ, ಕುಡ್ಕೊಂಡು ನಾಷ್ಟಾ ಮಾಡಿದೆ. ನಾಷ್ಟಾ ಇದನ್ನ ಮಾಡಿದ್ರು ಸ್ವಲ್ಪ ಬಿರ್ಸಾಗಿತ್ತು, ಹಂಗೆ ತಿಂದೆ, ಮತ್ತ ಹಸು ಹತ್ತು ಹಿಂದಾಗಡೆ ಊಟ. ಇಷ್ಟೆಲ್ಲ ಹೇಳುದು ಊಟ ಆಗ್ಯದಂದ್ರೆ ಆಗ್ಯದಂದ್ ಇಷ್ಟೇ ಮಾಡುದು, ಇಷ್ಟೇ ಮಾತಾಡ್ಲಿಕ್ಕೂ ಬರ್ತದ, ಇಷ್ಟುದ್ದು ಮಾತಾಡ್ಲಿಕ್ಕೂ ಬರ್ತದ. ಅದಕ್ಕ ಇವೆಲ್ಲಾ ಫೋನಿನ ಮಾತುಗಳು, ಗೊಳ್ಳ ಮಾತುಗಳು, ಆ ಸೀರೆ ಯಾವಾಗ ತಂದಿ, ಈ ಸೀರೆ ಯಾವಾಗ ತಂದಿ, ಈ ಬಂಗಾರ ಯಾವಾಗ ತಗೊಂಡಿ, ಅದನ್ನ ಯಾವಾಗ, ಎಲ್ಲಾನು ತಲೆ ಅಂತ ತೆಗದ ಗಪ್ಪು ಕೂಡುದು ಏಕಾಂತದೊಳಗೆ ರಾಮನಾಮಸ್ಮರಣೆಯನ್ನ, ಸದ್ಗುರು ಕೊಟ್ಟಂತ ನಾಮಸ್ಮರಣೆಯನ್ನ ನಾವು ನೀವುಗಳು ಮಾಡ್ಕೋತಿದ್ದೇವಂದ್ರ ನಿಜವಾಗಿಯೂ ಸದ್ಗುರು ಸಮರ್ಥ ಚಂದ್ರಕುಮಾರ ಗುರುಗಳಿಗೆ ಆಗ್ಲಿ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರಿಗಾಗ್ಲಿ ಅತೀ ಆನಂದ ಆಗಿಬಿಡ್ತದ. ಈ ಒಂದು ಸತ್ಸಂಗ ಮಾತ್ರೆ ಸತ್ಸಂಗ ಫೌಂಡೇಶನ್ ಸಾರ್ಥಕತೆಯನ್ನ ಕೊಡುವಂತಹ ಒಂದು ಏಕೈಕ ಇದು ಆಗಿಬಿಡ್ತದ. ಅಂತ ಒಂದು ಸ್ಥಿತಿ ನಮಗ ನಿಮಗ ಬರ್ಲಿ. ಅಂತ ಒಂದು ಕೃಪಾ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಸದ್ಗುರು ಸಮರ್ಥ ಚಂದ್ರಕುಮಾರ್ ಗುರು ಮಹಾರಾಜರು, ಆಮೇಲೆ ಚಿದಂಬರೇಶ್ವರ ಮಹಾಸ್ವಾಮಿಗಳು, ಇವರೆಲ್ಲರ ಕೃಪಾ ನಮಗ ನಿಮಗ ಇರ್ಲಿ ಅಂತ ಹೇಳ್ಕೊತ ಇವತ್ತಿನ ಒಂದು ಈ ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಆಕಲ್ಪಾಯುಷ್ವಾವೇತ ಯಾಕುಳ ಮಾಜಿ ಆಚಕಳ ಹರಿಚಾದಾಸ कल्पनेची बाधा हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नामा म्हणेतया असावे कल्याण जामक निधान पांडुरंग पुंडली कवरदार विठ्ठल पार्वती पतेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. जय चिदंबर. जय जय रघुवीर समर्थ. ಶ್ರೀರಾಮ ಸಮರ್ಥ. ಕೆಲವೊಮ್ಮೆ ಆ ಸಮರ್ಥ ಗುರು ಯಾವಾಗ್ಲೂ ಇರ್ತಾನೆ, ಅವನು ಉಪದೇಶ ಮಾಡ್ತಾನೆ ಅನ್ನೋದನ್ನ ಇವತ್ತಿನ ಸತ್ಸಂಗದಲ್ಲಿ ಕಡೆ ಭಾಗದಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ, ನಿಜವಾಗ್ಲು ಸಾಕ್ಷಾತ್ ಆ ರಂಗರಾವ್ ಮಹಾರಾಜರಾಗ್ಲಿ ಅಥವಾ ಚಂದ್ರಕುಮಾರ್ ಮಹಾರಾಜರಾಗ್ಲಿ ಆ ಆಶೀರ್ವಾದವನ್ನ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನ ಅವ್ರು ನಿರ್ಧಾರ ಮಾಡಿರ್ತಾರೆ. ಅದಕ್ಕೆ ಯಾರೋ ಒಬ್ರು ನಿಮಿತ್ತ, ಅದಕ್ಕೆ ನಮ್ಮ ಶಂಕರ್ರಾವ್ ಅವರು ಒಂದು ನಿಮಿತ್ತ. ಅವ್ರು ಬಂದು ಇವತ್ತು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದು ಆ ಸತ್ಸಂಗದಲ್ಲಿ ಬರುವವರು ಎಲ್ಲರಿಗೂ ಮುಕ್ತಿ, ಮೋಕ್ಷ, ಸಮಾಧಾನ, ಸಂತೋಷ ಎಲ್ಲ ಸಿಗಲಿ ಅಂತ ಹೇಳಿ. ಅಂದ್ರೆ ಗುರುವಿನ ಕೆಲಸ ಏನಪ್ಪಾ ಅಂತಂದ್ರೆ, ಆ ಸಮಯ ಬಂದಾಗ ಲಕ್ಕಿ ಡ್ರಾ ಅಂತ ಹೇಳ್ತಾ ಇರ್ತಾರಲ್ಲ, ಆ ಸಮಯ ಬಂದಾಗ ನಮ್ಗೆ ಆ ಲಕ್ಕಿ ಡ್ರಾ ಬಂದ್ರೆ ಬಂಪರ್ ಬಹುಮಾನ ಸಿಗುತ್ತೆ. ಯಾವ ರೀತಿ ಸಿಗುತ್ತಪ್ಪ ಬಂಪರ್ ಬಹುಮಾನ ಅಂದ್ರೆ ಈ ರೀತಿ. ಸದಾ ಅವನಿಗೆ ಏನೂ ಬೇಕಾಗಿಲ್ಲ. ಅವನಿಗೆ ತನ್ನ ಸಾಧಕರು ಯಾರಿದ್ದಾರೆ ಅವರು ಉತ್ತಮ ಮಾರ್ಗದಲ್ಲಿ ನಡೆದು ಉತ್ತಮ ಜೀವನವನ್ನ ನಡೆಸಿ ಸಮಾಜದಲ್ಲಿ ಒಳ್ಳೆಯ ಸ್ಥಿತಿಯನ್ನು ತಗೊಂಡು, ಅಂದ್ರೆ ಮತ್ತೆ ಇಲ್ಲಿ ಸ್ಥಿತಿ ಅಂದ ತಕ್ಷಣ ಮನೆ, ಬಂಗ್ಲೆ, ಕಾರು ಅಲ್ಲ. ಮಹಾರಾಜರು ಹೇಳಿದ ಹಾಗೆ ಒಂದು ಆ ಭಗವಂತನ ಜೊತೆಯಲ್ಲಿ ಇದ್ದು, ಭಗವಂತನ ಸಾಮ್ಯದಲ್ಲಿದ್ದು ಅವನು ಏನು ಅಂತ ನಾವು ತಿಳಿದುಕೊಳ್ಬೇಕು. ಅದೇ ಅವನ ಇಚ್ಛೆ ಆಗಿರುತ್ತೆ. ಅದಕ್ಕೆ ನೋಡಿ, ಪ್ರತಿ ಸಲ ಒಂದಲ್ಲ ಒಂದು ವಿಷಯಗಳನ್ನ ನಮಗೆ ಕೊಟ್ಟು ಹೋಗ್ತಾ ಇದ್ದಾನೆ. ಹಾಗಾಗಿ ಚಿಂತೆಯನ್ನು ಬಿಡಿ, ಆ ನಾಮವನ್ನ ತುಂಬಿಕೊಳ್ಳಿ. ನಾಮವನ್ನ ತುಂಬಿಕೊಂಡು ನಾವೆಲ್ಲರೂ ಆ ಸದ್ಗತಿಯ ಪ್ರಾಪ್ತಿಯನ್ನು ಮಾಡ್ಕೊಳ್ಳೋಣ. ಅದಕ್ಕೆ ಕಾಲಕ್ಕೆ ತಕ್ಕ ಹಾಗೆ ಬಂದು ಗುರು ಆಶೀರ್ವಾದ ಮಾಡ್ತಾ ಇದ್ದಾನೆ. ಅದನ್ನು ನಾವು ಪೂರ್ಣತಃ ಸ್ವಾಗತಿಸಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಚಿಂತನ ಮಾಡೋಣ, ಮಂಥನ ಮಾಡೋಣ. ಹೇಳಿದ್ರು ಇವತ್ತು ಮತ್ತೊಂದು ಏನ್ ಹೇಳ್ತಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪಾ, ಮೊಬೈಲ್ ಬಂದಿದೆ, ಫ್ರೀ ಔಟ್ ಗೋಯಿಂಗ್, ಫ್ರೀ ಇನ್ಕಮಿಂಗ್, ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಿ. ಎಷ್ಟು ಸಮಯ ಇದೆ ನಮಗೆ ಗೊತ್ತಿಲ್ಲ.
ಇರುವ ಸಮಯವನ್ನು ಪೂರ್ಣತಃ ಭಗವಂತನ ನಾಮದೊಳಗೆ ಇದ್ದು ನಾವು ನೀವು ಎಲ್ಲರೂ ಆ ಸದ್ಗತಿಯನ್ನು ಪ್ರಾಪ್ತಿ ಮಾಡೋಣ ಅಂತ ಇವತ್ತು ಗುರುಗಳು ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋಣ, ಆ ದಾರಿಯಲ್ಲಿ ಇರೋಣ ಅಂತ ಹೇಳ್ತಾರೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.